ತುಂಬ ಸೀರಿಯಸ್ ವಿಷಯ ನಡೆಯುತ್ತೆ. ದಯವಿಟ್ಟು ಮೊಬೈಲ್ನ ಸೈಲೆಂಟಲ್ಲಿ ಇಡಿ. ಎಲ್ಲರಿಗೂ ನಮಸ್ಕಾರ. ಐ ಥಿಂಕ್ ಒಂದು 15 ವರ್ಷ ಆಯ್ತು ಇಂಡಸ್ಟ್ರಿಗೆ ಬಂದು. ಮೊದಲನೇ ಸಲ ಈ ಥರ ಒಂದು ಪ್ರೆಸ್ ಮೀಟ್ ಮಾಡ್ತಾ ಇರೋದು. ನನ್ನ ಕೆರಿಯರ್ನ ಅತಿ ದೊಡ್ಡ ಹಿಟ್ಟು ಲವ್ ಮಾಕ್ಟೇಲ್ 3. ಅದು ನಂಬರ್ಸಲ್ಲಿ ಆಗ್ಬೋದು, ರಿವ್ಯೂಸಲ್ಲಿ ಆಗ್ಬೋದು, ಬಂದಿರೋಂಥ ಅಂದರೆ ರಿಸೀವ್ ಮಾಡಿರೋಂಥ ರೀತಿಲಿ ಆಗ್ಬೋದು. ಸೊ ಅದನ್ನು ಓಪನ್ ಆಗಿ ಹೇಳ್ತಾ ಇದ್ದೀನಿ, ನನ್ನ ಕೆರಿಯರ್ನ ಬಿಗ್ಗೆಸ್ಟ್ ಹಿಟ್ ಲವ್ ಮಾಕ್ಟೇಲ್ 3. ಸೊ ಆ್ಯಕ್ಚುಲಿ ಸಕ್ಸಸ್ ಮೀಟ್ ಪ್ಲ್ಯಾನ್ ಮಾಡಿದ್ವಿ, ಅದು ನೋಡಿದ್ರೆ ಇದಾಗೋಯ್ತು ಈಗ. ಸೊ ನಾನು ಲವ್ ಮಾಕ್ಟೇಲ್ 2 ರಿಲೀಸ್ ಮಾಡಿದ್ದು 2022 ಫೆಬ್ರವರಿ 11ನೇ ತಾರೀಕು. ಸೊ ಅದಾದಮೇಲೆ ಬಹುಶಃ ಒಂದು 7-8 ತಿಂಗಳು ನಾನೇನು ಬೇರೆ ಸಿನಿಮಾಗಳು ಮಾಡ್ಕೊತಾ ಇದ್ದೆ, ಅದ್ರ ಬಗ್ಗೆ ಏನು ಯೋಚನೆ ಮಾಡಿಲ್ಲ ಪಾರ್ಟ್ 3ಗೆ. 2022 ಪ್ರಾಬ್ಲಿ ಡಿಸೆಂಬರ್ ಅಥವಾ 23 ಜಾನ್ವರಿ ಆ ಟೈಮಲ್ಲಿ ಕೂತ್ಕೊಂಡು ನಾನು, ಮಿಲನ ಮತ್ತು ಯದುನಂದನ್ ಕೂತ್ಕೊಂಡು ಒಂದು ಸ್ಕ್ರಿಪ್ಟ್ನ ಯೋಚನೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಏನು ಎತ್ತ ಏನು ಅಂತ ಒಂದಷ್ಟೇ ಯೋಚನೆಗಳು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗ ನಾನು ಸ್ಕ್ರಿಪ್ಟ್ ಹೇಗೆ ಬರಿತೀನಿ ಅಂದರೆ, ನನಗೆ ಯಾವಾಗಲೂ ಕ್ಲೈಮ್ಯಾಕ್ಸ್ ಏನು ಅನ್ನೋದು ಗೊತ್ತಾಗಬೇಕು. ಅದಾದಮೇಲೆ ನಾವು ಕತೆ ಬರೆಯೋದು. ಅಂದರೆ ನಾವು ಬಸ್ ಹತ್ತೀವಿ ಅಂದರೆ ಎಲ್ಲಿಗೆ ಹೋಗ್ತೀವಿ ಅಂತ ಗೊತ್ತಿರಬೇಕಲ್ಲ. ಈಗ ಬೆಂಗಳೂರು ಬಸ್ ಹತ್ತಬೇಕೋ, ಹುಬ್ಳಿ ಬಸ್ ಹತ್ತಬೇಕೋ, ಯಾವ ಬಸ್ ಹತ್ತಬೇಕು ಅಂತ. ಸೊ ನಾನೇನು ಕತೆ ಹೇಳಕ್ಕೆ ಹೋಗ್ತೀನಿ, ಫಸ್ಟು ಅದು ಹೆಂಗೆ ಸ್ಟಾರ್ಟ್ ಆಗುತ್ತೆ, ಇಂಟ್ರೋಲ್ ಪಾಯಿಂಟ್ ಏನು, ಕ್ಲೈಮ್ಯಾಕ್ಸ್ ಏನು, ಇದು ಫಸ್ಟ್ ನಾನು ಮಾಡ್ಕೊಳ್ಳೋ ಕತೆ. ಸೊ ಅದಾದಮೇಲೆ ಸ್ಕ್ರೀನ್ ಪ್ಲೇನ ನಾವು ಕೂತ್ಕೊಳ್ಳೋದು. ಸೊ ಈ 3 ಏನಿದೆಯಲ್ಲ, ಸ್ಟಾರ್ಟಿಂಗ್ ಪಾಯಿಂಟು, ಮಿಡ್ ಪಾಯಿಂಟು, ಕ್ಲೈಮ್ಯಾಕ್ಸು, ಇದೆಲ್ಲ ನಮಗೆ ಗೊತ್ತಾದ ಮೇಲೆ ನಾನು 2023 ಮಾರ್ಚ್ 22ನೇ ತಾರೀಕು ಯುಗಾದಿ ಹಬ್ಬಕ್ಕೆ ನಾವು ಸ್ಕ್ರಿಪ್ಟ್ ಬರೀತಾ ಇರೋದು ಒಂದನ್ನು ಬರಿತೀನಿ, ಹ್ಯಾಪಿ ಯುಗಾದಿ ಟು ಆಲ್, ಲವ್ ಮಾಕ್ಟೇಲ್ 3 ಅಂತ ಬರೀತೀನಿ. ಸೊ ಅದು ಫಸ್ಟ್ ಅನೌನ್ಸ್ಮೆಂಟ್ ಮಾಡಿದ್ದು. ಅದು ನಂದೆಲ್ಲ ಓಕೆ, ಇದು ಸಿನಿಮಾ ಮಾಡ್ಬೋದು ಅಂತ ನಂಬಿಕೆ ಬಂದ ಮೇಲೆ ಮಾಡೋಂಥ ಕೆಲಸ. ಯಾಕಂದ್ರೆ ಮುಂಚೆನೇ ನಾವು ಅನೌನ್ಸ್ ಮಾಡಿ ಆಮೇಲೆ ಕತೆ ಬರಲಿಲ್ಲ ಅಲ್ವೇ. ಸೊ ಇದು ಮಾಡಿದ್ದು. ಸೊ ಅದಾದಮೇಲೆ ನನಗೆ ಗುರುದೇಶ್ ಪಾಂಡೆ ಅವರು ಮತ್ತು ರಾಘವೇಂದ್ರ ನಾಯಕ ಆಮೇಲೆ ಬಂತು. ಗುರುದೇಶ್ ಪಾಂಡೆ ಅವರು ಕತೆ ಹೇಳಬೇಕು ಅಂತ ನನಗೆ ಫೋನ್ ಮಾಡಿದ್ರು. ಸೊ ಅದನ್ನು ರಾಘವೇಂದ್ರ ಎಂ ನಾಯಕ್, ದ ಸೋ ಕಾಲ್ಡ್ ರೈಟ್ರು ಏನು ಹೇಳಿದ್ದಾರೆ ನಿನ್ನೆ ಮಾಧ್ಯಮದಲ್ಲಿ, ಸೊ ಅದನ್ನು ಫಸ್ಟ್ ಪ್ಲೇ ಮಾಡ್ತಿದ್ವಿ, ಆಮೇಲೆ ಮಿಕ್ಕಿದ್ದು ಮಾತಾಡೋಣ. ಅಂದ್ರೆ ಒಂದು ಮಗು ಮೇಲೆ ನಾವು ಸಿನಿಮಾ ಮಾಡ್ತಾ ಇದೀವಿ ಲವ್ ಮಾಕ್ಟೇಲ್ 3. ಸೊ ಅದಕ್ಕೆ ಬೇರೆ ಕಥೆ ಯಾವ್ದಾದ್ರು ಮಾಡೋಣ ಅನ್ನೋ ಥರ ಅಂದ್ಬಿಟ್ಟು ಮಾಡಿ ನಾವು 2023 ಅರೌಂಡ್ ಆಗಸ್ಟಲ್ಲಿ ನಾವು ಹೋಗಿ ಕತೆ ಹೇಳಿದ್ವಿ. ಸೊ ಕತೆ ಹೇಳಿದ್ಮೇಲೆ ಅವರು ತುಂಬ ಖುಷಿ ಆದ್ರು ಕತೆ. ಆದರೆ ಸೇಮ್ ಕಾನ್ಸೆಪ್ಟ್ ಮೇಲೆ ನಾವು ಅಂದರೆ ಒಂದು ಮಗು ಮೇಲೆ ನಾವು ಸಿನಿಮಾ ಮಾಡ್ತಾ ಇದೀವಿ ಲವ್ ಮಾಕ್ಟೇಲ್ 3. ಸೊ ಅದಕ್ಕೆ ಬೇರೆ ಕತೆ ಯಾವ್ದಾದ್ರು ಮಾಡೋಣ ಅನ್ನೋ ಥರ ಅಂದ್ವಿ. ನಾವು ಬಿಟ್ಟು ಬೇರೆ ಹೀರೋಗಳಿಗೆ ರಮೇಶ್ ಅರವಿಂದ್ ಅವ್ರಿಗೂ ಕತೆ ಎಲ್ಲಿ ಹುಡುಸತ್ತೆ. ಸೊ ಏನು ಹೇಳಿದ್ದಾರೆ ಸರ್, ಆಗಸ್ಟ್ 31ನೇ ತಾರೀಕು ನಮ್ಮ ಮನೆಗೆ ಬಂದು ಒಂದು ಕತೆ ಹೇಳಿದ್ರು. ಆ ಕತೆನ ನಾನು, ಈ ಕತೆ ತುಂಬ ಚೆನ್ನಾಗಿದೆ, ಬಟ್ ಸೇಮ್ ಕಾನ್ಸೆಪ್ಟ್ ನಾನು ಮಾಡ್ಕೊಂಡಿದ್ದೀನಿ, ಒಂದು ತಂದೆ ಮಗಳದು. ಸೊ ನಾನು ಇದನ್ನು ಮಾಡಲ್ಲ, ನೀವು ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಬೇರೆ ಕತೆ ಇದ್ರೆ ಹೇಳಿ ಅಂತ ಹೇಳಿದ್ದೀನಿ. ಅದನ್ನು ಈಗ ನಾನೇ ಹೇಳಿದ್ರೆ ತಪ್ಪಾಗುತ್ತೆ, ಸುಳ್ಳು ಹೇಳ್ತಿರ್ಬೋದು ಅಂತ. ಅವ್ರ ಬಾಯಲ್ಲಿ ಬಂದಿರೋದಲ್ಲ ಸರ್, ಅವರೇ ಹೇಳಿದ್ದಾರೆ. ಓಕೆ. ಸೊ ಅದಾದಮೇಲೆ ನನಗೆ ಬೇರೆ ಕತೆ ಹೇಳಿದ್ರು. ಸೊ ಅದಾದಮೇಲೆ ನೆಕ್ಸ್ಟು ಅದು ಮಾಡಲಿಲ್ಲ, ಅದೆಲ್ಲ ಏನೋ ಆಯಿತು ಬಿಡಿ. ಸೊ ರಿಲೀಸ್ ಆದಮೇಲೆ ಈಗ ಬಂದಿದ್ದಾರೆ. ಎಲ್ಲಿದೆ ಅದನ್ನು ಹೇಳ್ಬಿಟ್ಟಿದ್ದೀನಲ್ಲ, ಇದನ್ನು ಹೇಳ್ಬೋದಲ್ಲ. ಓಕೆ. ಅವ್ರು ಹೇಳಿದ್ರು ಈ ಕತೆ ಅದ್ಭುತವಾಗಿದೆ ಅಂತ. ಇವ್ರು ಏನೇನು ಹೇಳಿದಾರಲ್ಲ ಸರ್ ಇಲ್ಲಿ ಈ ವಿಡಿಯೋದಲ್ಲಿ, ಅಷ್ಟು 100% ನಿಜ, 1% ಸುಳ್ಳಿಲ್ಲ, 100% ನಿಜನೇ ಅವ್ರು ಹೇಳಿರೋದು. ಆ ಕತೆ ಚೆನ್ನಾಗಿದೆ ಅಂತಂದೆ. ಈ ಕತೆ ಅದೇ ಅವ್ರು ಹೇಳಿದ್ರಲ್ಲ, ನನ್ನ ಕತೆ, ನಾನು ಬರೆದಿರೋಂಥ ಅಷ್ಟು ವರ್ಷ ಕೂತ್ಕೊಂಡು ನಾನು ಬರೆದಿರೋಂಥ ಸ್ಕ್ರೀನ್ ಪ್ಲೇ, ಅದು ಇದು ಹಾಳು ಮೂಳು, ಅವ್ರ ಕತೆ ನಾನು ಕದ್ಬಿಟ್ಟೆ, ಅದು ಇದು ಅಂತ ಹೇಳಿದ್ರಲ್ಲ ಸರ್. ದಯವಿಟ್ಟು ನಿಮ್ಮೆಲ್ಲರ ಕೈಯಲ್ಲಿ ಫೋನ್ ಇದೆ ಅಲ್ವಾ, ಹಾಂ, ಗೂಗಲ್ ಓಪನ್ ಮಾಡಿ ಸರ್, ಜಸ್ಟ್ ಗೂಗಲ್ ಓಪನ್ ಮಾಡಿ. ನಾನೊಂದು ಹೇಳ್ತೀನಿ, ಟೈಪ್ ಮಾಡಿ, ಹಿಂದೂ ಮ್ಯಾನ್ ಅಡಾಪ್ಟೆಡ್ ಮುಸ್ಲಿಂ ಚೈಲ್ಡ್ ಇನ್ ಲಕ್ನೌ ಅಂತ ಹೊಡೀರಿ ಸರ್. ಸೊ ಅಲ್ಲಿ ನಿಮಗೆ ಒಂದು ಕೇಸ್ ಬರುತ್ತೆ. ಐಕುಲಾಲ್ ಸಂದಿಲ್, ಹಿಂದೂ ವೆಂಡರ್, ಅದೊಂದು ತುಂಬ ಅವಾಗ ಸೆನ್ಸೇಷನ್ ಕ್ರಿಯೇಟ್ ಮಾಡಿದಂಥ ಒಂದು ಕೇಸು ಲಕ್ನೋವಲ್ಲಿ. ಇದು 2010-11
ಸೊ ಇವ್ರು ಬಂದು ಏನು ಹೇಳಿದ್ರು ಅಂದರೆ, ಸರ್ ನನ್ನ ಹತ್ರ ಒಂದು ಕತೆ ಇದೆ, ಕತೆ ಅಲ್ಲ ಒಂದು ಕೇಸ್ ಆಗಿದೆ ಯಾವುದೋ ಇದು. ಅದನ್ನ ಏನಂದರೆ ಟಿ ಅಂಗಡಿಲಿ ಯಾವುದೋ ಒಬ್ಬ ಹಿಂದೂ ಒಂದು 45 ವರ್ಷದವನು ಟಿ ಅಂಗಡಿಲಿ ಇರ್ತಾನೆ, ಟಿ ಅಂಗಡಿ ನಡೆಸ್ಕೊಂಡಿರ್ತಾನೆ. ಅವನಿಗೆ ಯಾವುದೋ ಒಂದು ಮುಸ್ಲಿಂ ಮಗು ಸಿಗುತ್ತೆ, ಬೀದಿಲೆಲ್ಲ ಮುಸ್ಲಿಂ ಮಗು ಸಿಗುತ್ತೆ. ಆ ಮಗುನ ಸಾಕೊಂಡಿರ್ತಾನೆ. ಆಮೇಲೆ ಅವ್ರ ಪೇರೆಂಟ್ಸ್ ಬಂದ್ಬಿಡ್ತಾರೆ. ಪೇರೆಂಟ್ಸ್ ಬಂದಮೇಲೆ ಅದನ್ನ ಕ್ಲೈಮ್ ಮಾಡಿದ್ರು. ಆಮೇಲೆ ಅದು ಹಿಂದೂ ಮುಸ್ಲಿಮರು ಅಲ್ಲ, ಮುಸ್ಲಿಂ ಮಗು ಹಿಂದೂ ಸಾಕಾಗಿಲ್ಲ ಅಂತ ಅಲ್ಲ ಆಯಿತು, ಇಲ್ಲ ಹಿಂದೂ ಹಾರ್ಮೋನಿ ಇರಬೇಕು ಹಂಗೆ ಹಿಂಗೆ ಅಂತ ಜಡ್ಜ್ ಎಲ್ಲ ಹೇಳಿ ಇವ್ರಿಗೆ ಕೊಟ್ಟರು ಅಂತ ಹಿಂಗಾಗಿತ್ತು ಅಂದ್ರು. ಇಲ್ಲ ಒಳ್ಳೆ ಕತೆ ಸರ್ ಮಾಡಿ ನೀವು. ನಾನು ಅವ್ರೇನು ಹೇಳಿದ್ರಿ, ಸೇಮ್ ಕಾನ್ಸೆಪ್ಟ್ ಅಲ್ಲಿ ಏನು ಹುಡುಗ ತಂದೆ ಮಗ ಏನು ಹೇಳ್ತಾರಲ್ಲ ಅದೆಲ್ಲ ತಂದೆ ಮಗಳದು ಕತೆ ನಾನು ಮಾಡ್ಕೊಂಡಿದ್ದೀನಿ. 2022 ಫೆಬ್ರವರಿ 11ನೇ ತಾರೀಕು ಪಿಕ್ಚರ್ ರಿಲೀಸ್ ಆಗಿರೋದ್ರಲ್ಲಿ ಕೊನೆ ಸೀನ್ ಆದಿ ಬಂದು ಒಂದು ಹೆಣ್ಮಗುನ ದತ್ತು ತಗೋತಾನೆ ಅಲ್ವಾ, ಹೆಣ್ಮಗುನ ದತ್ತು ತಗೊಂಡಿರ್ತಾನೆ. ಸೊ ನನ್ನ ಸಿನಿಮಾದ ಕಾನ್ಫ್ಲಿಕ್ಟ್, ಅ ಸಿಂಗಲ್ ಮೇಲ್ ಪೇರೆಂಟ್ ಕೆನಾಟ್ ಅಡಾಪ್ಟ್ ಅ ಗರ್ಲ್ ಚೈಲ್ಡ್. ಇದು ನನ್ನ ಕಾನ್ಸೆಪ್ಟ್ ಸಿನಿಮಾದ. ನಾನು ಅಲ್ಲಿ ಹೇಳಿದ್ದೀನಲ್ಲ ಸೇಮ್ ಕಾನ್ಸೆಪ್ಟ್ ಅಂತ. ಅವ್ರಿಗೇನು ಸುಳ್ಳು ಹೇಳಿಲ್ವಲ್ಲ. ನಾನು ಆಮೇಲೆ ಇನ್ನೊಂದು ಮಾತು ಹೇಳಿದೆ ಅವ್ರಿಗೆ, ಈ ಕತೆ ಚೆನ್ನಾಗಿದೆ ನೀವು ಮಾಡಿ. ಈಗ ಒಂದು ಥ್ರಿಲ್ಲರ್ ಸಬ್ಜೆಕ್ಟ್ ಬರುತ್ತೆ ಸರ್, ಒಂದು ಥ್ರಿಲ್ಲರ್ ಸಬ್ಜೆಕ್ಟ್ ಬಂದಾಗ ನಾನು ಬರ್ಕೋತಾ ಇರ್ತೀನಿ, ಒಂದು ಸೈಕೋ ಥ್ರಿಲ್ಲರ್ ಅಂತ ಅನ್ಕೊಳ್ಳಿ. ಸೊ ಸೈಕೋ ಕಿಲ್ಲರ್ ಕಥೆಯಲ್ಲಿ ಅಂದರೆ ಯಾರೋ ಬಂದು ನನಗೊಬ್ಬ ಹೇಳ್ತಾನೆ, ಸರ್ ಒಂದು ಸೈಕೋ ಥ್ರಿಲ್ಲರ್ ಸರ್, ನಿಮಗೆ ಒಂದು ಸೈಕೋ ಥರ ಆಡ್ತಾ ಇರ್ತಾನೆ, ಎಲ್ಲ ಸಾಯಿಸ್ತಾ ಇರ್ತಾನೆ, ಏನಿಗೆ ಸಾಯಿಸ್ತಾ ನನಗೆ ಗೊತ್ತಾಗಲ್ಲ. ಸೊ ಮೇ ಬಿ ಅದನ್ನು ಪೊಲೀಸ್ನ ಕಂಡುಹಿಡಿತಾನೆ ಸರ್, ಇದು ಸರ್ ಅಂತಾನೆ. ನಾನು ಹೇಳ್ತೀನಿ, ಇಲ್ಲಪ್ಪ ನಾನು ಸೈಕೋ ಥ್ರಿಲ್ಲರ್ ನನ್ನ ಕತೆ ಮಾಡ್ಕೊಂಡಿದ್ದೀನಿ, ನಾನು ಈ ಕತೆ ಮಾಡಲ್ಲ, ನೀವು ಬೇರೆಯವ್ರಿಗೆ ಯಾರು ಹೇಳ್ಕೊತೀನಿ ಅಲ್ವಾ, ಇದೇ ಥರನೇ ಹೇಳಿರ್ತೀನಿ. ಸೊ ಅದಾದಮೇಲೆ ಸಿನಿಮಾ ರಿಲೀಸ್ ಆದಮೇಲೆ ಈಗ ಇನ್ನೊಂದು ವಿಡಿಯೋ ಅವ್ರ ಬಾಯಿಂದ ಬಂದಿರೋಂಥದ್ದು, ಇನ್ನೊಂದು ವಿಡಿಯೋ ಹೇಳ್ತೀನಿ ಕೇಳಿ. ನಾವಿಬ್ರು ಕುತ್ಕೊಂಡು ನೋಡಿದಾಗ ನಮಗೆ ಅದ್ರದ್ದು ಸೆಕೆಂಡ್ ದ್ವಿತೀಯ ಹಾಫ್ ಏನಿದೆ ಕಂಪ್ಲೀಟ್ಲಿ ನಮ್ಮ ಕಥಾಹಂದರದ ಮೇಲೆ ಆ ಸಿನಿಮಾ ನಿಂತಿದೆ ಅನ್ನೋದು ನಮಗೆ ಕನ್ಫರ್ಮ್ ಆಯ್ತು. ಅದು ಕೋರ್ಟ್ ರೂಮ್ ಡ್ರಾಮಾ ಇರ್ಬೋದು, ಇಂಟ್ರೋ ಬ್ಲಾಕ್ ಇರ್ಬೋದು, ಆ ಔಟ್ಲೈನ್, ಯಾಕಂದ್ರೆ ಅವ್ರ ಬ್ಯಾಕ್ ಡ್ರಾಪ್ ಬೇರೆ ಇದೆ, ಅವ್ರಿಗೆ ಕಟ್ಕೊಟ್ಟ ಪರಿಸರ ಬೇರೆ ಇದೆ, ನಮ್ಮ ಕತೆ ಪರಿಸರ ಇದೆ, ಡೈಲಾಗ್ ಎಲ್ಲ ಬೇರೆ ಇದೆ. ಆದ್ರೆ ಮೇನ್ ವಿಚಾರ ಇದೆಯಲ್ಲ, ಒಂದು ಮಗು ನಮ್ಮ ಮೇಲೆ ಒರಿಜಿನಲ್ ಅಪ್ಪ ಅಮ್ಮ ಒಂದು ಕೇಸ್ ಹಾಕೋದು, ಆಮೇಲೆ ಅದ್ರ ಮೇಲೆ ಅದೇನ್ ನಡೆಯುತ್ತೆ ಸೆಕೆಂಡ್ ಹಾಫ್ ಡ್ರಾಮಾ ಇದಲ್ಲ, ಕ್ಲೈಮ್ಯಾಕ್ಸ್ ಎಲ್ಲ. ಸೊ ನಮ್ಮ ಕತೆಗೆ ತುಂಬಾ ಹತ್ತಿರವಾಗಿದೆ ಅಂತ ನನ್ಗನ್ಸು. ಸೊ ಕೇಳಿಸ್ಕೊಂಡ್ರಿ. ಈಗ ಅದೇ ಆ ಥ್ರಿಲ್ಲರ್ ಸಬ್ಜೆಕ್ಟ್ಗೆ ಬಂದ್ಬಿಟ್ಟು, ಸರ್ ಈ ಕತೆ ಸೇಮ್ ಮಾಡ್ಬಿಟ್ಟಾರೆ ಸರ್. ಏನು ಸರ್ ಕತೆ? ಅದೇ ಸರ್ ನೀವು ಥ್ರಿಲ್ಲರ್ ಮಾಡ್ಬಿಟ್ಟಿದ್ದೀರಾ, ಇದು ಕ್ರೈಮ್ ಯಾವುದೋ ಸೈಕೋ ಥ್ರಿಲ್ಲರ್, ಹೌದಾ? ಏನು ಮಾಡಿದ್ದೀನಿ ಸರ್? ಇಲ್ಲ ಅವ್ನು ಎಲ್ಲಾದ್ರೂ ಕೊಲೆ ಮಾಡ್ತಿರ್ತಾನೆ ಸರ್. ನಾನು 15 ಸಲ ಹೇಳಿದ್ದೀನಿ ಸರ್, ನಾನು ಸೈಕೋ ಥ್ರಿಲ್ಲರ್ ಮಾಡ್ತೀನಿ, ನಾನು ಕೊಲೆನೇ ತಾನೇ ಮಾಡ್ತಾನೆ, ಇನ್ನೇನು ಮಾಡ್ತಾನೆ? ಇಲ್ಲ ಸರ್, ನಾನು ಅದರಲ್ಲಿ ಪೊಲೀಸ್ನವ್ರು ಹುಡ್ಕೊಂಬಂದಿದ್ದ, ಇದರಲ್ಲಿ ನೀವು ಪೊಲೀಸ್ನವ್ರು ಉಳಿಸ್ಬಿಟ್ಟಿದ್ದೀರಾ. ಕೊಲೆ ಆದ್ಮೇಲೆ ಪೊಲೀಸ್ನವರೇ ಬರ್ತಾರೆ, ಇನ್ಯಾರು ಬರ್ತಾರೆ? ಏನಾದರೂ ಲಾಜಿಕ್ ಇದೆಯೋ ಹೇಳೋ ಮಾತಲ್ಲಿ? ಅಲ್ಲೇ ಯಾರೋ ಮೀಡಿಯಾದವ್ರು ಪಾಪ ತುಂಬ ಚೆನ್ನಾಗಿ ಕೇಳಿದ್ರು, ಸರ್ ಸ್ಕ್ರೀನ್ ಪ್ಲೇ ಏನಾದ್ರು ನಿಮ್ಮ ಥರನೇ ಇದೆಯಾ ಅಂದರು. ಇಲ್ಲ ಸ್ಕ್ರೀನ್ ಪ್ಲೇ ಎಲ್ಲ ಏನಿಲ್ಲ. ಹೌದಾ, ಓಕೆ ಸರ್. ಸೀನ್ಸ್ ಯಾವ್ದಾದ್ರು ತಗೊಂಡಿದ್ರು? ಇಲ್ಲ ಯಾವ ಸೀನು ತಗೊಂಡಿದ್ರು? ಓಕೆ ಸರ್. ಡೈಲಾಗ್ಸು? ಯಾವ ಡೈಲಾಗ್ಸು ಇಲ್ಲ. ಮತ್ತೆ ಏನಯ್ಯ ನಿಂದು, ಏನಕ್ಕೆ ಬಂದಿದ್ಯಾ? ಲವ್ ಮಾಕ್ಟೇಲ್ನ ನಿಲ್ಲಿಸಿ ಗೆಲ್ಲಿಸಿ ಪ್ರತಿ ಒಂದು ಎಫರ್ಟ್ ನಾವು ಎಷ್ಟು ಹಾಕಿದೀವಿ ನಮಗೆ ಗೊತ್ತು. ಅದು ನನ್ನ ಲವ್ ಮಾಕ್ಟೇಲ್ ಇವತ್ತೇನು 2019-20 ರಿಲೀಸ್ ಆಯಿತು, ಅದನ್ನ ನೀವು ಬರೀ ಸಕ್ಸಸ್ನ ನೋಡಿರ್ತೀರ. ಆ ಲವ್ ಮಾಕ್ಟೇಲ್ ಆಗಕ್ಕೆ ಅದಕ್ಕೆ ಹಿಂದೆ 10 ವರ್ಷ ನಾವು ಏನು ಕಷ್ಟಪಟ್ಟಿದ್ದೀವಿ. ಆ ಲವ್ ಮಾಕ್ಟೇಲ್ ಸುಮ್ಮನೆ ಆಗಿಲ್ಲ, ಆ ಫ್ರಾಂಚೈಸಿ 3 ಸಲ ಸುಮ್ಮನೆ ಬಂದಿಲ್ಲ. ನಮ್ಮ ಎಫರ್ಟ್ ಅಷ್ಟು ವರ್ಷದಿಂದ ನಾವು ಹಾನೆಸ್ಟಾಗಿ ಎಫರ್ಟ್ ಮಾಡ್ಕೊಂಡು ಬಂದಿರೋದಕ್ಕೆ ಇವತ್ತು ನಾವು ಬಂದಿಲ್ಲಿ ಕೂತಿರೋದು. ಇವಾಗ ಯಾರೋ ಬಂದ್ಬಿಟ್ಟು ಹಿಂಗೆ ಅಂದ್ಬಿಟ್ರೆ, ಯಾರು ಚೆನ್ನಾಗಿ ಕೇಳಿದ್ರು ಪ್ರಶ್ನೆ, ಸರ್ ಏನಾರ ಡೈಲಾಗ್ ಇದೆಯಾ? ಯಾವ ಡೈಲಾಗ್ ಇಲ್ಲ, ನೀವೇ ಅನ್ಸುತ್ತಲ್ಲ. ಸೊ ಇಲ್ಲಿ ಆಕ್ಚುಲಿ ನಾನು ವಾದ ಮಾಡೋಕ್ಕಿಂತ ಅವರೇ ಎಲ್ಲರೂ ಹೇಳ್ಬಿಟ್ಟಿದ್ದಾರೆ. ಆ್ಯಂಡ್ ಇನ್ನೊಂದು ತುಂಬ ಚೆನ್ನಾಗಿ ಹೇಳಿದ್ದಾರೆ ಆ್ಯಕ್ಚುಲಿ. ಸರ್ ಏನಕ್ಕೆ ಬಂದಿದ್ದಾರೆ ಸರ್, ಏನು ಬೇಕು? ಇಲ್ಲ ಯಾವ ಕಥೆಗಾರರಿಗೂ ಯಾವ ರೈಟ್ರಿಗೂ ಅನ್ಯಾಯ ಆಗಬಾರ್ದು ಸರ್. ಇದೊಂದು ಮಾತ್ರ ನೀವು ತುಂಬ ಕರೆಕ್ಟಾಗಿ ಹೇಳಿದ್ದಾರೆ, ಯಾವ ನಿಜವಾದ ರೈಟ್ರುಗಳಿಗೆ ಅನ್ಯಾಯ ಆಗಬಾರ್ದು. ಡಾರ್ಲಿಂಗ್ ಕೃಷ್ಣ ಅವರೇ ಡೈರೆಕ್ಟರ್ ಅಂತ ಅನ್ಕೊಂಡವ್ರು ಅವರು, ಪುಣ್ಯಾತ್ಮಗಳು. ಡಾರ್ಲಿಂಗ್ ಕೃಷ್ಣ ಈಸ್ ಅ ರೈಟರ್ ಡೈರೆಕ್ಟರ್. ನಾನು ಡೈರೆಕ್ಟ್ ಮಾಡೋಕ್ಕಿಂತ ಮುಂಚೆ ಐ ಆಮ್ ಅ ರೈಟರ್. ಫಸ್ಟ್ ನಾನು ಕತೆ ಬರೆದಿದ್ದೀನಿ, 4 ವರ್ಷ ಈ ಕತೆನ ನಾವು ಬರೆದಿದ್ದೀವಿ, ಬರೆದ ಮೇಲೆ ಡೈರೆಕ್ಟರ್ ಆಗಿರೋದು. ಸೊ ಅನ್ಯಾಯ ಆಗಬಾರ್ದು ಯಾರಿಗೆ? ನಿಜವಾದ ರೈಟರ್ಗಳಿಗೆ. ಯಾವುದು ಸೋಷಿಯಲ್ ಮೀಡಿಯಾದಲ್ಲಿ ಸಿಗೋ ಕಥೆನ ಇಟ್ಕೊಂಡು, ಗೂಗಲ್ನಲ್ಲಿ ಸಿಗೋ ಕಥೆನ ಇಟ್ಕೊಂಡು ಬಂದ್ಬಿಟ್ಟು ಇದು ನನ್ನ ಕತೆ ಅಂತ ಹೇಳ್ತಾವಲ್ಲ, ಇವ್ರಿಗೆ ಏನಾದರೂ ತಲೆಯಲ್ಲಿ ಕಾಮನ್ ಸೆನ್ಸ್ ಅನ್ನೋದ್ರಲ್ಲಿ ಇದೆಯಾ? ಒಬ್ಬರದ್ದು ನಮ್ಮ ಕತೆ ಅಂತ ಕ್ಲೇಮ್ ಮಾಡೋದಕ್ಕೆ ಒಂದು ನಾವು ಬರಿಬೇಕು ಅದನ್ನ.
ಆ ಆಲೋಚನೆ ನಮ್ದಾಗಿರ್ಬೇಕು. ಗೂಗಲಲ್ಲಿ ಆ ಕತೆ ಎಷ್ಟು ಸೆನ್ಸೇಷನ್ ಕತೆ 2011 ನಡೆದಿರೋ ಲಕ್ನೋ ಕೇಸ್ನ ತಗೊಂಡ್ಬಿಟ್ಟು ನಾನು ಬರೆದಿರೋದು ನಿಮಗೆ ನಿಮ್ದು ತಗೊಂಡಿದ್ದೀರಾ, ಏನೋ ಆಯ್ತಪ್ಪ, ಯಾವ್ದಾದ್ರು ಒಂದು ಸೀನ್ ಇದೆ ಹೇಳೋದು, ಯಾವ ಸೀನ್ ಇಲ್ವಂತೆ, ಏನೋ ಒಂದು ಡೈಲಾಗ್ ಇದೆ, ಯಾವ ಡೈಲಾಗ್ ಇಲ್ವಂತೆ, ಯಾವ ಡೈಲಾಗ್ ಇಲ್ಲ, ಯಾವ ಸೀನ್ ಇಲ್ಲ, ಈ ಸ್ಕ್ರೀನ್ ಪ್ಲೇ ಬೇರೆ, ಬ್ಯಾಕ್ ಡ್ರಾಪ್ ಬೇರೆ ಅಂದ್ಮೇಲೆ ಇನ್ನೇನು ಪ್ರಾಬ್ಲಮ್ ಏನಿದ್ದು? ಸಿಂಪಲ್ ಅಲ್ವಾ? ಒಂದು ಒಳ್ಳೆ ಸಿನಿಮಾ ಮಾಡುವ ಹೆಸರು ಮಾಡ್ಬೋದಲ್ವಾ? ಗೊತ್ತು, ಈಗ ಅವರು ಸಿನಿಮಾಗಳು ಬರ್ತಾಯಿದೆ, ಪಾಪ ಅವ್ರಿಗೂ ಪ್ರಮೋಷನ್ ಬೇಕು. ಅದಕ್ಕೆ ನಮ್ಮ ಸಿನಿಮಾ ಮುಖಾಂತರ ಪ್ರಮೋಷನ್ ಯಾಕೆ ತಗೋತೀರಾ? ನಾವು 2000 ಅಷ್ಟು 10ರಿಂದ ಒಂದು ದಿನನೂ ಒಂದು ಸದಿನೂ ಬಂದ ಈ ಥರದ್ದು ಒಂದು ಪ್ರೆಸ್ ಮೀಟ್ ಮಾಡಿಲ್ಲ ನನ್ನ ಜೀವನದಲ್ಲಿ. ಫಸ್ಟ್ ಟೈಮ್ ಬಂದಿರೋದು ಈ ಥರ. ನಮ್ದಲ್ಲಿ ಅಷ್ಟು ದೊಡ್ಡ ಸಕ್ಸಸ್ ಆಗಿದೆ ಸಿನಿಮಾ, ಅದನ್ನ ಎಂಜಾಯ್ ಮಾಡೋಣ ಅಥವಾ ಇವ್ರುಗಳ ಕೇಳೋ ಆನ್ಸರ್ನ ಉತ್ತರ ಕೊಡೋಣ. ಮೊನ್ನೆ ಯಾರೋ ಒಂದು ಚೆನ್ನಾಗಿತ್ತು, ಸುನೇನ ಸುರೇಶ್ ಅವರು ಒಂದು ಅದ್ಭುತವಾಗಿ ಸಿನಿಮಾನ ನೋಡ್ಬಿಟ್ಟು ಟೈಮ್ಸಲ್ಲಿ ಇದ್ರಲ್ಲ, ಇನ್ಸ್ಟಾಗ್ರಾಮ್ ಅಷ್ಟು ಚೆನ್ನಾಗಿ ಬರೆದಿದ್ದಾರೆ, ಸಿನಿಮಾ ಅಷ್ಟು ಇಷ್ಟ ಆಯ್ತು, ಇಷ್ಟ ಆಯ್ತು ಅಂತ. ಕೆಳಗಡೆ ಒಂದು 5 ಕಾಮೆಂಟ್ ಇದೆ, ಅದ್ರಲ್ಲಿ ಒಬ್ಬ ಕಾಮೆಂಟ್ ಆಗ್ತಾನೆ, ಸೆಕೆಂಡ್ ಹಾಫ್ ಕದ್ದವ್ರೆ ಅಂತ ಆಗ್ತಾನೆ. ಯಾರು ಸರ್ ಕದ್ದಿರೋದು ಇದು? ಒಬ್ಬ ಮೇಕರ್ಗೆ ಇದಕ್ಕಿಂತ ಒಂದು ಅವಮಾನ ಮಾಡೋದಿದೆಯಾ? ನಾನು ದೊಡ್ಡ ರೈಟ್ರು ಅಂತ ಏನೋ ಹೇಳ್ಕೊಂಡು ತಿರುಗಾಡ್ತವ್ರಲ್ಲ, ನಮಗೆ ಎಷ್ಟು ಮರ್ಯಾದೆ ಹೋಗಿದೆ ಹೇಳಿ. ನಾನು ಅದಕ್ಕೋಸ್ಕರ ಮಿಸ್ಟರ್ ದ ಲೆಜೆಂಡ್ರಿ ಡೈರೆಕ್ಟರ್ ಗುರುದೇಶ್ ಪಾಂಡೆ ಅಂಡ್ ದ ಲೆಜೆಂಡ್ರಿ ರೈಟರ್ ದ ಸೋ ಕಾಲ್ಡ್ ರಾಘವೇಂದ್ರ ನಾಯಕ್, ಇವ್ರ ಮೇಲೆ ಲೀಗಲ್ ಆಗಿ ನಾನು ಆಕ್ಷನ್ ತಗೋತಾ ಇದ್ದೀನಿ. ಸೊ ಯಾವ ಕಾಂಪ್ರಮೈಸು ಮಾಡ್ಕೊಳ್ಳಲ್ಲ, ಏನೂ ಮಾಡಲ್ಲ. ಅದಕ್ಕೆ ನಾನು ನಿನ್ನೆ ಮೊನ್ನೆ ಎಲ್ಲ ಸುಮ್ಮನೆ ಇದ್ದಿದ್ದು, ಆ ಲೀಗಲಿನೇ ತಗೊಂಡು ಹೋಗ್ಬೇಕು. ಯಾಕಂದ್ರೆ ಇಂಥವ್ರಿಗೆಲ್ಲ ಉತ್ತರ ಹಂಗೆ ಕೊಡ್ಬೇಕು. ನಿಮ್ದೇನೋ ಪ್ರಶ್ನೆ ಇದೆ ಸರ್? ಬೇಡಿಕೆ ಇದೆ ಸರ್. ಅಲ್ಲ, ಬೇಡಿಕೆ ಇದೆ. ಫಸ್ಟ್ ಬೇಡಿಕೆ ಬೇರೆ ತರ ಇರುತ್ತೆ ಮನಸ್ಸಲ್ಲಿ. ಚೆನ್ನಾಗಿ ಆಗ್ತದೆ, ಒಂದಷ್ಟು ಏನೋ ಕಲೆಕ್ಟ್ ಮಾಡ್ಕೊಂಡು ಒಂದಷ್ಟು ಇರ್ತವೆ, ಗೊತ್ತಿರುತ್ತಲ್ವ ಬೇಡಿಕೆಗಳು. ಈಗ ಒಂದು ಏನು ಬಿಡಲ್ಲ ನಮಗೆ, ಒಂಚೂರು ಹೆಸರು ಕೊಟ್ಬಿಟ್ಟು ಸಾಕು ಅಂತ ನಮ್ಮ ಇನ್ನೊಬ್ರಿಗೆ ಯಾರಿಗೆ ಹೇಳಿರೋದು. ಸರ್ ರಿಲೀಸ್ ಆಯ್ತು, ಈಗ ಹೆಸರು ಇಟ್ಕೊಂಡು ಏನು ಸರ್ ಮಾಡ್ತೀರಾ ಅಂತ ಅವರು. ಅಂದ್ರೆ ಯಾವಾಗ ನಾನು ಇದಕ್ಕೆ ಹೋಗ್ತೀನಲ್ಲ, ಲೀಗಲ್ ಆಗಿ ಹೋಗ್ತೀನಿ ಅಂತ ಅಂದಾಗ ಇದು ಸ್ಟಾರ್ಟ್ ಆಗಿದ್ದು. ಇಲ್ಲ ಆಮೇಲೆ ಅಲ್ಲಿ ಹೋಗ್ಬಿಟ್ಟು ಡಾರ್ಲಿಂಗ್ ಕೃಷ್ಣ ನನ್ನ ಕ್ಲೋಸ್ ಫ್ರೆಂಡು, ನನ್ನ ಬೆಸ್ಟ್ ಫ್ರೆಂಡು ವಿಡಿಯೋ ಇರ್ಬೇಕು, ನೋಡಿರ್ಬೇಕು ಎಲ್ಲರೂ. ಬೆಸ್ಟ್ ಫ್ರೆಂಡು ಇಂಥ ಗುರುದೇಶ್ ಪಾಂಡೆನ ನನ್ನ ಬೆಸ್ಟ್ ಫ್ರೆಂಡು ಅಂತಂದರೆ ನನ್ನನ್ನು ಮನೆಗೆ ಸೇರಿಸ್ತಾರೆ ಸರ್. ನಾನು ಹೆಂಗೆ ಬಂದಿದ್ದೀನಿ ಅಂತ ನೀವೆಲ್ಲರೂ ನೋಡಿದ್ದೀರ. ಗುರುದೇಶ್ ಪಾಂಡೆ ಏನು ಮಾಡ್ಕೊಂಡು ಬಂದಿದ್ದಾರೆ ಅಂತ ನೀವೆಲ್ಲರೂ ನೋಡಿದ್ದೀರ ಅಲ್ವಾ? ಅವ್ರನ್ನ ನನ್ನ ಬೆಸ್ಟ್ ಫ್ರೆಂಡ್ ಅಲ್ಲ ಸರ್. ನಾನು ಸಿನಿಮಾ ಡೈರೆಕ್ಟ್ ಮಾಡೋರೆ 2 ಪಿಕ್ಚರು, ಅದು ರೀಮೇಕ್ ಪಿಕ್ಚರು, ರುದ್ರ ತಾಂಡವ, ಜಾಂಜನೆ ಜಲದನ್. ಒಂದು ತಮಿಳ್ನ ರೀಮೇಕು, ಇನ್ನೊಂದು ಮಲಯಾಳಂ ರೀಮೇಕು. ನಾನು ಅವ್ರ ಜೊತೆ ಯಾವ ಕತೆ ಡಿಸ್ಕಸ್ಸು ಮಾಡಲ್ಲ ನಾನು ಸರ್. ಕತೆ ಡಿಸ್ಕಸ್ ಯಾರ ಹತ್ರ ಮಾಡ್ತೀನಿ? ಶಶಾಂಕ್ ಸರ್ ಹತ್ರ ಮಾಡಿದ್ದೀನಿ ಸರ್ ಕತೆ ಡಿಸ್ಕಷನ್. ಶಶಾಂಕ್ ಸರ್ ಹತ್ರ ಹೇಳಿದ್ದೀನಿ, ಯಾಕಂದರೆ ಅವರು ರೈಟ್ರು. ಅಂಥವ್ರ ಜೊತೆ ನಾನು ಕೆಲಸ ಮಾಡಿದ್ದೀನಿ, ಅಂಥವ್ರ ಜೊತೆ ಡಿಸ್ಕಸ್ ಮಾಡ್ತೀನಿ. ಇಂಥವ್ರ ಜೊತೆ ನಾನು ಅವೆಲ್ಲ ಆ ವ್ಯವಹಾರನ ಇಟ್ಕೊಳ್ಳಲ್ಲ. ಇವತ್ತು ಗೊತ್ತಾಯ್ತಲ್ಲ ಸರ್ ಇವ್ರ ಬುದ್ಧಿ ಏನು, ಇವ್ರ ಉದ್ದೇಶಗಳೇನು ಎಲ್ಲ ಇವತ್ತು ಬಂದಿದೆ. ಅದಕ್ಕೆ ನಾನು ಲೀಗಲಾಗೆ ಕೊಡ್ತೀನಿ, ಮಾತಾಡಲಿ, ಲೀಗಲಾಗೆ ಬರಲಿ ಅವರು. ಈಗ ಗೆದ್ದಾಗ 100 ಜನ ಅಪ್ಪಂದ್ರು ಇರ್ತಾರೆ. ಈಗ ಅಫಿಷಿಯಲ್ ಆಗಿ ಒಬ್ರು ಬಂದಿದ್ದಾರೆ, ಇನ್ಯಾರು ನಿಮ್ಮ ಫೋನಲ್ಲಿ ಟಾರ್ಚರ್ ಕೊಡೋದು ಅಥವಾ ಈ ಥರ ನಮ್ಮ ಕತೆ ಅಂತ ಹೇಳ್ಕೊಂಡು ಯಾರು ಬಂದಿಲ್ಲ ಸರ್. ಈ ಕತೆ ಗೆಸ್ ಮಾಡೋಕ್ಕೆ ಒದ್ದಾಡೋರು ಸರ್ ಎಲ್ಲರೂ. ಏನು ಮಾಡಿರ್ಬೋದು ಲವ್ ಮಾಕ್ಟೇಲ್ 3 ಅನ್ನೋದನ್ನ ಗೆಸ್ ಮಾಡೋಕ್ಕೆ ಸಿಕ್ಕಾಪಟ್ಟೆ ಒದ್ದಾಡಿದ್ದಾರೆ. ಇನ್ಫ್ಯಾಕ್ಟ್ ಇವತ್ತು ನೀವು ಕೋರ್ಟ್ ರೂಮ್ ಡ್ರಾಮಾ ಅಂತ ನಾನು ಮೈಕಲ್ ಹೇಳಿದ್ರು ಕೂಡ ಥಿಯೇಟ್ರಲ್ಲಿ ಕೂತ್ಕೊಂಡಾಗ ಅವ್ರು ಗೆಸ್ ಮಾಡಲ್ಲ. ಯಾವ ಕ್ಯಾರೆಕ್ಟರ್ ಏನು ಬರುತ್ತೆ, ಹೆಂಗೆ ಸೃಷ್ಟಿ ಆಗುತ್ತೆ, ಏನು ಮಾಡ್ತಾರೆ, ಯಾರೂ ಗೆಸ್ ಮಾಡೋಕ್ಕಾಗಲ್ಲ. ಆ ಥರ 4 ವರ್ಷ ರೈಟ್ರುಗಳು ಕೂತ್ಕೊಂಡು ಯೋಚನೆ ಮಾಡಿ ಬರೆದಿರೋದು. ಸುಮ್ಮನೆ 4 ವರ್ಷ ತಗೊಳ್ಳಲ್ಲ ಸರ್. ಅವರು ಅಲಿಗೇಷನ್ ಮಾಡಿದ್ರಲ್ಲಿ ಕೋರ್ಟ್ ರೂಮ್ ಡ್ರಾಮಾನೇ ಮೇನ್. ಕೋರ್ಟ್ ರೂಮ್ ಡ್ರಾಮಾ ಸರ್, ಕೋರ್ಟ್ ರೂಮ್ ಡ್ರಾಮಾ ಅದು ಪೇಟೆಂಟ್ ಸರ್ ಅವ್ರದ್ದು, ಯಾರು ಅದನ್ನ ಹಾಕೋಂಗಿಲ್ಲ. ಒಂದೇ ಹೇಳ್ತೀನಿ, ಒಂದು ಶರಣ್ಗೇನೋ ಮಾಡಿ ರಮೇಶ್ ಅರವಿಂದ್ ಅವರು ಬಂದು ಲಾಯರ್ ಆಗೇನೋ ವಾದ ಮಾಡೋ ಥರದ್ದಿತ್ತು, ಮಗ ಅಪ್ಪಂದು ವಿಷಯ ಅನ್ನೋದು ಅವರು ಹೇಳಿರೋದು. ಮಾಡಲಿ ಸರ್, ನಾನು ಬೇಡ ಅಂದ ಸರ್. ಅದನ್ನೇ ಗೂಗಲ್ ಇರೋದು ಕತೆ ಸರ್, ಅದು ಆಲ್ರೆಡಿ ನಡೆದಿರೋದು ವಿಷಯ. ಮಾಡಲಿ, ಯಾರು ಬೇಡ ಅಂತ ಅವ್ರಿಗೆ. ಕೋರ್ಟ್ ರೂಮ್ ಡ್ರಾಮಾ ಎಷ್ಟು ಬಂದಿದೆ ಸರ್ ಸಿನಿಮಾದಲ್ಲಿ? ಅಜಯ್ ರಾವ್ ಅವ್ರದ್ದು ಬಂದಿಲ್ಲ ಸರ್ ಕೋರ್ಟ್ ರೂಮ್ ಡ್ರಾಮಾ. ಎಷ್ಟು ಪಿಕ್ಚರ್ ಬಂದಿಲ್ಲ ಸರ್? ನೀವು ಮಾಡಿ ಕತೆ, ಯಾರು ಬೇಡ ಅಂತ ನಿಮಗೆ? ಈಗ ಸಪೋಸ್ ಈಗ ಆದ್ಮೇಲೆ ಈಗ ನಾನು ಲವ್ ಮಾಕ್ಟೇಲ್ 3 ಆದ್ಮೇಲೆ ಆ ಸಿನಿಮಾ ಅವ್ರು ಏನಾದ್ರು ರಿಲೀಸ್ ಮಾಡಿದ್ರೆ ನಾನೇನು ಕೇಳ್ತೀನಿ, ಯಾಕ್ರಿ ಕೋರ್ಟ್ ರೂಮ್ ಡ್ರಾಮಾ ನಾನೇನು ಪೇಟೆಂಟ್ ಇಟ್ಕೊಂಡಿದ್ದೀನ? ಈಗ ಲವ್ ಮಾಕ್ಟೇಲ್ ಫಿಲಮಲ್ಲಿ ಹೀರೋಯಿನ್ನು ಕ್ಯಾನ್ಸರ್ ಬಂದು ತೀರೋಗ್ತಿದ್ದಾರೆ ಅಲ್ವಾ ಸರ್? ವಿಧಿಮ ತೀರೋಗಿದ್ದಾರೆ. ನೆಕ್ಸ್ಟ್ ಇಂಡಸ್ಟ್ರಿಯಲ್ಲಿ ಯಾರಾದರೂ ಕಥೆಯಲ್ಲಿ ಹೀರೋಯಿನ್ ಕ್ಯಾನ್ಸರ್ ಬಂದು ತೀರೋದ್ರೆ ನಂದು, ಅದು ನಾನು ಪೇಟೆಂಟ್ ತೊಗೊಂಡಿದ್ದೀನ? ಹಂಗಾಯ್ತು ಕತೆ ಇದು. ಸುಮಾರು ಬಂದಿದೆಯಲ್ಲ ಕ್ಯಾನ್ಸರ್. ಈಗ ನಿಮ್ಮ ಹತ್ರ ಬಂದು ಈಗ ಲವ್ ಮಾಕ್ಟೇಲ್ 3 ನೋಡಿದಾದ್ಮೇಲೆ
ಸೊ ಅವ್ರು ಹೇಳ್ತಾರಂತೆ ನಿಮ್ಮ ಹತ್ರ ನೀವು ನಮ್ಮ ಸ್ಟೋರಿನ ಇದರಲ್ಲಿ ಇದು ಮಾಡ್ಕೊಂಡಿದ್ದೀರಾ ತಗೊಂಡಿದ್ದೀರಾ ಅಂತ ಹೇಳ್ಬಿಟ್ಟು ಅವಾಗ ನೀವು ಹೇಳ್ತಿರಂತೆ ನನಗೆ ಸ್ಟೋರಿ ನೀವು ಹೇಳಿದ ನೆನಪೇ ಇಲ್ಲ ಕತೆ ಹೇಳಿದ್ದು ಅಂತ ಹೇಳಿದಿರಂತೆ. ಸೊ ನೀವು ಇಲ್ಲಿ ನೋಡಿದ್ರೆ ಹೇಳಿದ್ರಿ ಲಕ್ನೋ ಅಲ್ಲಿ ನಡೆದಿರೋ ಸ್ಟೋರಿ ಇಟ್ಕೊಂಡು ಇವ್ರು ನನ್ನ ಹತ್ರ ಬಂದ್ರು ಅಂತ. ಅದೇ ಮಾತಾಡೋ ಅಲ್ಲ ಕೊಡ್ತೀನಿ ಹೇಳ್ತೀನಿ ಕೇಳಿ. ನಾನು ಸಿನಿಮಾ ಗೆದ್ದಿರೋ ಖುಷಿಲಿ ಆರಾಮಾಗಿ ಮಲಗ್ತೀನಿ. ರಾತ್ರಿ 1 ಗಂಟೆ ಬರುತ್ತೆ. ನಾನು ಶಾಕ್ ಆದ ಇವ್ರು ಯಾಕೆ ಮಾಡ್ತಾವ್ರೆ ಪಿಕ್ಚರ್ ನೋಡಿದ್ರೆ ಕೇಳ್ತಾರೆ ಹೇಳ್ರಿ ನಮ್ದು ಎತ್ಕೊಂಡಿದ್ದೀರಾ ಅಂತ. ಅಲ್ಲೋ ಏನು ಅಂದೆ. ನಾನು ನಿಮ್ಗೆ ಹೇಳಿದ್ನಲ್ಲ ಇವರು ಹೇಳಿ ಈಗ ನಾನು ನಿಮ್ಗೆ ಏನು ಹೇಳಿದ್ನಲ್ಲ ಕೇಸು ಇದು ನನಗೆ ಅವರು ಎಕ್ಸ್ಪ್ಲೇನ್ ಮಾಡಿದ್ದು ಬಹುಶಃ ಒಂದು 2 ಮಿನಿಟ್ಸ್ ಅಥವಾ 3 ಮಿನಿಟ್ಸಲ್ಲಿ ಹಿಂಗಿದೆ ಕೇಸು ಅದ್ರ ಫೋಟೋನ ತೋರಿಸಿದ್ರು ನನಗೆ. ಸೊ ಅವಾಗ ಅವ್ರು ಹೇಳ್ತಾನೆ ಅದಾ ಯಾಕಂದ್ರೆ ಅದಾದ್ಮೇಲೆ ನನಗೆ 3-4 ಕತೆ ಡೀಟೇಲ್ ಆಗಿ ಹೇಳಿದ್ರು. ಒಂದು ಹಳ್ಳಿ ಕತೆ ಹೇಳಿದ್ರು, ಒಂದು ಇನ್ನೊಂದು ಯಾವ್ದಾದ್ರು ಕತೆಗಳು ಹೇಳಿದ್ರು. ನಾನು ವರ್ಷಕ್ಕೆ 100 ಕತೆ 150 ಕತೆ ಕೇಳ್ತಿರ್ತೀವಿ. ಆಮೇಲೆ ಅದಾ ಅಂತ ಆಮೇಲೆ ನಾನೇನ್ ಮಾಡಿದೆ ಗೂಗಲ್ ಹೊಡೆದೆ, ಏನೂ ನೋಡಿರ್ಲಿಲ್ಲ ಆ ಕೇಸು. ಅದು ಜ್ಞಾಪನ ಇಲ್ಲ. ಅವ್ರ ಮುಸ್ಲಿಂ ಅಂತ ಮಗ ಸಾಕ್ತಾ ಇರೋದಂತ ಒಂದು ಗೊತ್ತಿತ್ತು. ಸುಮ್ಮನೆ ಅದು ಅಷ್ಟೇ ಹೊಡೆದಿದ್ದು ನಾನು ಗೂಗಲಲ್ಲಿ, ಯಾರನ್ನೂ ಕೇಳಿಲ್ಲ. ಹಿಂದೂ ಮ್ಯಾನ್ ಅಡಾಪ್ಟೆಡ್ ಮುಸ್ಲಿಂ ಗರ್ಲ್ ಅಂತ ಸುಮ್ಮನೆ ಹೊಡೆದೆ. ಅಲ್ಲ ಸಾರಿ ಮುಸ್ಲಿಂ ಬಾಯ್ ಅಂತ ಅದೇ ಬಂದ್ಬಿಡ್ತು ಕೇಸು ಇದರಲ್ಲಿ ಗೂಗಲಲ್ಲಿ. ಅದಕ್ಕೆ ಹೇಳಿದ್ದು ಒಂದ್ಸರಿ ಹೊಡೆದು ಬಂದ್ಬಿಡುತ್ತೆ ಅಂತ. ಅದನ್ನೇ ನಾನು ನಿಮ್ಗೆ ಹೇಳಿದ್ದು ಅಷ್ಟೇ. ನನಗೇನು ಅದು ಯಾವುದು ನೆನಪಿರ್ಲಿಲ್ಲ. ಈ ಆರೋಪ ನಿಮ್ಮ ಸಿನಿಮಾಕ್ಕೆ ಪ್ಲಸ್ ಆಯ್ತಾ ಮೈನಸ್ ಆಯ್ತಾ? ಸರ್ ಪ್ಲಸ್ ಮೈನಸ್ಸು ನನಗೆ ಇದ್ರದ್ದು ಯಾವುದೂ ಬೇಡ ಸರ್. ನೆಗೆಟಿವ್ ಪಬ್ಲಿಸಿಟಿ ನಂಗೆ ಬೇಡಲೇ ಬೇಡ. ನಾನು ಜೆನ್ಯೂನ್ ಫಿಲ್ಮ್ ಮೇಕರ್ಸ್ ನಮಗೆ ಜೆನ್ಯೂನ್ ಆಗಿ ಸಿನಿಮಾನ ಜನ ಇಷ್ಟಪಡಬೇಕು. ನನಗೆ ಇದು ಯಾವ ಪುಕ್ಷಟೆ ಪಬ್ಲಿಸಿಟಿನೂ ನಮ್ಗೆ ಬೇಡ. ಅಲ್ಲ ನಾವು ಪಬ್ಲಿಸಿಟಿ ವೈಸ್ ಮಾತಾಡ್ತಿಲ್ಲ. ಯಾವುದೇ ಒಂದು ಸಿನಿಮಾಕ್ಕೆ ಆರೋಪ ಬಂದಾಗ ಕೆಲವೊಂದು ಕಲೆಕ್ಷನ್ ಡ್ರಾಪ್ ಆಗ್ಬಿಡುತ್ತೆ. ಒಂದು ಕದ್ದು ಮಾಡಿರೋ ಸಿನಿಮಾನ ಅಥವಾ ರೀಮೇಕ್ ಅಂದರೂ ಕೆಲವೊಬ್ಬರು ನೋಡೋಕೆ ಹೋಗಲ್ಲ, ಕದ್ದು ಮಾಡಿರೋದಂದ್ರೂ ಕೆಲವೊಬ್ರು ನೋಡೋಕೆ ಹೋಗಲ್ಲ. ಈಗ ನೀವೇನು ಕಮೆಂಟ್ಸ್ ಹೇಳಿದ್ರಿ ಅಲ್ಲೂ ಸುಮಾರು ಇತ್ತು. ಈಗ ಮತ್ತೆ ಅಡಿತಕ್ಕೆ ಹೋಗಿಲ್ಲ ವಿಷ್ಣುವರ್ಧನ್ ಅವ್ರ ಸಿನಿಮಾ ನೀವು ನೋಡಿದಿರೋ ಇಲ್ಲೋ ಗೊತ್ತಿಲ್ಲ. ಅಲ್ಲಿ ಲೈನ್ ಹಂಗೆ ಇದೆ, ಅಂದರೆ ಮಗಳನ್ನೇ ತಗೊಂಡು ಆಮೇಲೆ ಅನಂತನಾಗ್ ಅವ್ರು ಬಂದು ಒರಿಜಿನಲ್ ಫಾದರ್ ಅಂದರೆ ಬಯೋಲಾಜಿಕಲ್ ಫಾದರ್. ಸರ್ ಎಲ್ಲ ಯಾವುದು ಸರ್ ಒಂದು ಸ್ವಂತ ಕತೆ ಅಥವಾ ಯಾರು ಯೋಚನೆ ಮಾಡದಿರೋದ್ ರೀತಿ ಯಾರು ಮಾಡೋಕ್ಕಾಗದೇ ಇಲ್ಲ. ಯಾರ್ದಾರೋ ಲೈಫಲ್ಲಿ ಏನೋ ನಡೆದಿರುತ್ತೆ. ಈಗ ಸಿಂಪಲ್ ಆಗಿ ಹೇಳ್ತೀನಿ ಕೇಳಿ, ಲವ್ ಮಾಕ್ಟೇಲ್ ಬಂದಿದೆಯಲ್ಲ ಸರ್, ಅದು ಬಂದು ನಿಮಗೆ ಸೆಕೆಂಡ್ ಹಾಫು ಅದೇನು ಗಂಡ ಹೆಂಡತಿದು ಸಂಬಂಧ ಅಥವಾ ಇದಿದೆ ಹಾಲೋಜಿನು ಅದೇ ಅಮೃತಧಾರೇನು. ಅದ್ರ ಮುಂದಕ್ಕೂ ಇನ್ನೂ 1000 ಪೀಸ್ ಬರುತ್ತೆ. ಆದ್ರೆ ಸ್ಕ್ರೀನ್ ಪ್ಲೇ ಅಂತ ಹೇಳ್ತಾರೆ, ಆ ಕ್ಯಾರೆಕ್ಟರೈಸೇಷನ್ ಸ್ಕ್ರೀನ್ ಪ್ಲೇ ಅದೆಲ್ಲರದು ಒಂದೊಂದೊಂದು ಬೇರೆ ಬೇರೆ ತರ ಬರ್ಕೊಂಡು ಹೋಗ್ತೀವಿ. ಈಗ ಇದಕ್ಕೆ ಬರೋಣ, ಅದು ಲವ್ ಮಾಕ್ಟೇಲ್ 2 ಅಲ್ಲಿ ಬಂದು ಪರಮಾತ್ಮದಲ್ಲೂ ಅದೇ ಹಾಲೋಜಿನೇಷನ್ ಅಲ್ಲ ಸರ್ ಇರೋದು ಅಲ್ವಾ? ಅಲ್ಲಿರೋಂಥ ಕ್ಯಾರೆಕ್ಟರ್ ಬೇರೆ, ನಮ್ಮಲ್ಲಿ ನಿಧಿಮಾದ ಕ್ಯಾರೆಕ್ಟರ್ ಆದಿ ನಿಧಿಮಾ ಅವ್ರ ಸಂಬಂಧನೇ ಬೇರೆ, ಅಲ್ಲ ಅಪ್ಪು ಸರ್ದು ದೀಪ ಸನ್ನಿಧಿ ಅವ್ರದ್ದು ಕ್ಯಾರೆಕ್ಟರೈಸೇಷನ್ ಆ ಸಂಬಂಧನೇ ಬೇರೆ, ಅದೇ ಬೇರೆ ಇದೇ ಬೇರೆ. ಬಟ್ ಆ ಕಾನ್ಸೆಪ್ಟ್ಗಳು ಅಥವಾ ಇದು ಅದು ಎಲ್ಲದರಲ್ಲೂ ಬಂದೇ ಬರುತ್ತೆ. ಅದು ಮೀರಿ ಯಾರು ಕತೆ ಮಾಡಕ್ ಸಾಧ್ಯ ಇದೆಯಾ ಇವತ್ತಿಗೆ? ಪ್ರೀವಿಯಸ್ 2 ಪಾರ್ಟಿಗೆ ಇಲ್ಲದೆ ಇರೋ ಆರೋಪ ಇದಕ್ಕೆ ಬಂದಿರೋದ್ರಿಂದ ಅದು ನೀವು ಅಲ್ಲಲ್ಲ ಆ ಪ್ರೀವಿಯಸ್ 2 ಪಾರ್ಟಲ್ಲಿ ಇರೋ ಆರೋಪ ಇಲ್ಲಿ ಬಂದಿದೆ ಅಂದಕ್ಕೆ ನಾನು ನಿಮ್ಗೆ ಉತ್ತರನೇ ಕೊಟ್ಟಿದ್ದೀನಲ್ಲ. ಏನಾಗಿದೆ ನನಗೆ ಏನಾದ್ರು ಕತೆ ಐಡಿಯಾಸ್ ಬರ್ದಲೆ ನಮ್ಗೇನು ಬರೆಯಕ್ ಆಗ್ಲಿಲ್ಲ ಮುಂದೆ ಅಂದ್ರೆ ಇಂಥವ್ರ ಹತ್ರ ಕತೆ ಕದ್ದು ಸಿನಿಮಾ ಮಾಡ್ಬೇಕು ಅನ್ನೋ ಪರಿಸ್ಥಿತಿ ಬಂದ್ರೆ ನಾವು ಸಿನಿಮಾನೇ ಮಾಡಬೇಕು. ಸಿನಿಮಾನೇ ಮಾಡಲ್ಲ ಆನೆಸ್ಟ್ಲಿ. ಅಲ್ಲ ಹಂಗ್ ಬೇಕು ಗೂಗಲ್ ಎಲ್ಲ ಸಿಗುತ್ತಲ್ಲ ಮ್ಯಾಮ್. ಏನಕ್ಕೆ ನಮ್ಗೆ ಯಾಕೆ ಕತೆಗಳು ಗೂಗಲ್ ಹೊಡೆದ್ರೆ ಎಷ್ಟು ಕತೆ ಬೇಕೀಗ ನೋಡಿ. ಮ್ಯಾಮ್ ನೀವು ಲೇಟಾಗಿ ಬಂದ್ಬಿಟ್ರಿ, ನಾ ಎಲ್ಲ ಉತ್ತರ ಕೊಟ್ಬಿಟ್ಟೆ, ಸಾರಿ. ಅಲ್ಲ ಫುಲ್ ಎಕ್ಸ್ಪ್ಲೇನ್ ಮಾಡಲ್ಲ, ಎಲ್ಲ ಫುಲ್ ಎಕ್ಸ್ಪ್ಲೇನ್ ಮಾಡ್ಬಿಟ್ಟೆ, ನೀವು ಜಸ್ಟ್ ಮಿಸ್ ಆದ್ರೆ ಮತ್ತೆ ನಿಮ್ಗೆ ಮುಗಿಸ್ ಹೇಳ. ಅಮ್ಮ ಈ ಎಕ್ಸ್ಪ್ಲೇನ್ ಅಲ್ಲಮ್ಮ, ಕೇಸ್ ಆಗಿತ್ತು ಅಂತ ಕೇಸ್ ಹೇಳಿರೋದು. ಅವ್ರು ಯಾವ ಸ್ಟೋರಿನೂ ಹೇಳಿಲ್ಲ. ಅಲ್ಲಿ ಏನ್ ಕೇಸ್ ನಡೆದಿತ್ತಲ್ಲ ಅದನ್ನ ನನಗೆ ತೋರಿಸಿದ್ರು, ಅದ್ರದ್ದು ಗೂಗಲ್ ಅಲ್ಲಿ ಅವ್ರ ಫೋಟೋನ ತೋರಿಸಿದ್ರು. ಆಕ್ಚುಲಿ ಒಂದು ಹಳ್ಳಿ ಬ್ಯಾಕ್ ಡ್ರಾಪ್ ಕತೆ ಮಾಡಿದ್ದೀನಿ ಕೃಷ್ಣ ಅಂತ ಬಂದ್ರು. ಅಲ್ಲಿ ಗೂಗಲ್ ಅಲ್ಲಿ ಆ ಫೋಟೋನ ತೋರಿಸ್ಬಿಟ್ಟು ಇದು ಕೇಸು, ಈ ಕೇಸ್ ಆಗಿತ್ತು, ಸ್ಕ್ರೀನ್ ಪ್ಲೇ ಏನು ಹೇಳಿಲ್ಲ ನನಗೆ, ಯಾವ ಸ್ಕ್ರೀನ್ ಪ್ಲೇ ಹೇಳಿಲ್ಲ. ಅಲ್ಲಿ ಏನು ಒರಿಜಿನಲ್ ಆಗಿತ್ತು ಅದನ್ನ ಹೇಳಿದ್ರು, ಎಕ್ಸ್ಪ್ಲೇನ್ ಮಾಡಿದ್ರು. ನಾನು ಈಗ ಫುಲ್ ಅದನ್ನ ಕೇಳಿಸ್ಕೊಳ್ದೇನೆ ನಾನು ಹೆಂಗೆ ಹೇಳಿ, ನಾನು ಅಲ್ಲೇನು ಹೇಳಿದ್ರು ಹೇಳಿ, ಸೇಮ್ ಕಾನ್ಸೆಪ್ಟ್ ಅಪ್ಪ ಮಗಳದ್ದು ನಾನು ಮಾಡ್ಕೊಂಡಿದ್ದೀನಿ ಅಂತ ಹೇಳಿದ್ರು ಅಂತ ಹೇಳಿದ್ರಲ್ವ. ನಾನು ಅದನ್ನೇ ಹೇಳಿರೋದು, ನಾವು ಸೇಮ್ ಕಾನ್ಸೆಪ್ಟ್ ಮಾಡ್ಕೊಂಡಿದ್ದೀನಿ. ನಮಗೆ ಗೂಗಲಲ್ಲಿಂದ ನಮಗೆ ಕತೆ ಬೇಡ, ನನಗೆ ತಲೆ ಇದೆ, ನಾನು ತಲೆನ 4 ವರ್ಷ ಬರ್ಕೊಂಡು ನಾವು ಸ್ಕ್ರೀನ್ ಪ್ಲೇ ಮಾಡ್ತೀವಿ, ನಮ್ಗೆ ತಾಕತ್ತಿದೆ, ನಾವು ಮಾಡಿದ್ವಿ. ಸಿನಿಮಾ ಏನಾದ್ರು ಸೋತಿದ್ರೆ ಈ ಆರೋಪ ಬರ್ತಾ ಇತ್ತಾ? ಅದು ಅವ್ರು ಕೇಳಬೇಕು. ಈಗ ನಾನು ಅದನ್ನ ಉತ್ತರ ಕೊಡೋಕ್ಕಾಗಲ್ಲ. ಅವ್ರು ಬಂದು ಕೇಳಿದಾಗ ಹೇಳ್ಬೋದು ನಾನು ಅಷ್ಟೇ. ಈಗ ನಿಮ್ಮ
ಸ್ಟೆಪ್ಸ್, ಯಾಕಂದರೆ ಈಗ ಸಿನಿಮಾ ಚೆನ್ನಾಗಿ ಹೋಗ್ತಿರೋದ್ರಿಂದ ಆ್ಯಸ್ ಎ ಪ್ರೊಡ್ಯೂಸರ್ ನೀವು ಈಗ ಪ್ರೊಡ್ಯೂಸರ್ ಸಂಘಕ್ಕೋ ಅಥವಾ ಇನ್ನೆಲ್ಲ ಕಂಪ್ಲೇಂಟ್ ಲೀಗಲ್ ಆಗಿ ಹೋಗ್ತೀನಿ ಅಂತ ಹೇಳಿದ್ರಿ. ಸೊ ಯಾವ ಸ್ಟೇಜಲ್ಲಿ ಏನೇನು ಮಾಡಬೇಕು, ಏನೇನು ಅಲ್ಲ, ನಡೀತಿದೆ? ಫಾರ್ಮಲಾಗೆ ಚೇಂಬರ್ಗೆ ನಾವು ಕಂಪ್ಲೇಂಟ್ ಕೊಟ್ಟೆ ನಾವು ಲೀಗಲ್ ಅಪ್ರೋಚ್ ಮಾಡಬೇಕು. ಸೊ ನಾವು ಅದನ್ನು ಚೇಂಬರ್ಗೆ ಏನು ಲೆಟರ್ಗಳು ಕೊಡಬೇಕು ನೆನ್ನೆಲ್ಲ ಕೊಟ್ಟಾಗಿದೆ. ಈಗ ನಾವು ಲೀಗಲ್ ಏನು ಪ್ರೊಸೀಡ್ ಆಗಬೇಕು ಅದು ಆಗ್ತಾ ಇದೆ ಇವತ್ತು. ಆ್ಯಂಡ್ ನಮ್ಮ ಸೋಕಾಲ್ಡ್ ರೈಟರ್ ಇದ್ದಾರಲ್ಲ, ನಿಜವಾದ ರೈಟ್ರು ಗೂಗಲಿಂದ ಕದ್ದಿರೋಂಥ ನಮ್ಮ ರಾಘವೇಂದ್ರ ನಾಯಕ್ ಅವರು ನಿನ್ನೆ ನಾನು ಕಾಂಟ್ಯಾಕ್ಟ್ ಟ್ರೈ ಮಾಡ್ತಾ ಇದ್ದೀವಿ ಲೀಗಲ್ ಆ್ಯಕ್ಷನ್ ತಗೊಳ್ಳೋಕ್ಕೆ. ಫೋನ್ ಎತ್ತುತ್ತಾ ಇಲ್ಲ, ಎಲ್ಲೋಗಿದಾರೋ ಗೊತ್ತಾಗ್ತಿಲ್ಲ. ನಾನು ಫೋನ್ ಮಾಡಿದ್ದೀನಿ, ನಾನು ಮೆಸೇಜ್ ಮಾಡಿದ್ದೀನಿ. ಪಿ ಆರ್ ಒಂದು 50 ಮೆಸೇಜ್ ಮಾಡಿದ್ದಾರೆ, 50 ಕಾಲ್ ಮಾಡಿದ್ದಾರೆ, ಎತ್ತುತ್ತಾರೆ ಸರ್. ಈಗ ನಾವೆಲ್ಲ ಒಂದೇ ಇಂಡಸ್ಟ್ರಿ ಅವರು ಕಾಂಪ್ರಮೈಸ್ ಆಗೋಣ ಬನ್ನಿ ಅಂತಂದ್ರೆ ಏನು ಮಾಡ್ತೀರಾ? ಆಯಿತು, ಕಾಂಪ್ರಮೈಸ್ ಆಯ್ತು. ನಾವು ಹೋಗಿರೋ ಮರ್ಯಾದೆ ಯಾರು ಕೊಡ್ತೀರಾ ಸರ್? ಹಾಂ, ಈಗ ರ್ಯಾಂಕ್ ಸ್ಟೂಡೆಂಟ್ ರ್ಯಾಂಕ್ ಕಷ್ಟಪಟ್ಟು ಹೋದ್ರೆ ರ್ಯಾಂಕ್ ತೆಗೆದುಬಿಟ್ಟು ಕಾಪಿ ಹಿಡಿದು ಪಾಸ್ ಆಗಿದೆ ಅಂದ್ರೆ ಸುಮ್ಮನಿದ್ದೀರಾ ಸರ್ ನೀವು? ಎಲ್ಲಿಂದ ಉರಿಯುತ್ತೆ ಸರ್ ನಿಮಗೆ? ಈಗ ಈ ವಿಚಾರ ಚರ್ಚೆ ಮಾಡಿದ್ರಲ್ಲ ಗುರುದೇಶ್ ಪಾಂಡೆ, ಅವ್ರು ಏನು ಹೇಳ್ತಾರೆ? ಯಾರು ಸರ್? ಗುರುದೇಶ್ ಪಾಂಡೆ ಅವರು. ಗುರುದೇಶ್ ಪಾಂಡೆ ಅಂದ್ರೆ ನಿಮ್ಗೆ ಏನು ಕೇಳಿದೆ ಸರ್? ಆಲ್ರೆಡಿ ಅವರು ಲೀಗಲಿ ಹೋಗುತ್ತೆ ಸರ್. ಏನು ಕೇಳೋದೇನಿದೆ, ಲೀಗಲಿ ಹೋಗುತ್ತೆ ಸರ್ ಅವ್ರಿಗೆ. ಅವ್ರ ಹತ್ರ ಏನು ನಾನು ಮಾತಾಡೋ ಡಿಸ್ಕಸ್ ಮಾಡಿ ನಮ್ಮ ಬೆಸ್ಟ್ ಫ್ರೆಂಡು ಅಂತ ಒತ್ತಿ ಹೇಳೋ ಅವಶ್ಯಕತೆ ಇಲ್ಲ ಸರ್. ನನಗೆ ಅವ್ರ ಬೆಸ್ಟ್ ಫ್ರೆಂಡ್ ಅಲ್ಲ ಸರ್. ನಾನು ಲೀಗೆಲ್ಲ ಹೋಗ್ತೀನಿ ಅನ್ಸಿದ್ರೆ ಫಸ್ಟ್ ಓಡೋಗ್ಬಿಟ್ರು. ಚೇಂಬರ್ಗೆ ಹೋಗ್ಬಿಟ್ಟು ಕೊಟ್ಟು ಅಲ್ಲೇ ವಿಡಿಯೋಗಳು ಏನು ಮಾಡಿದ್ದಾರೆ ಎಲ್ಲನೂ ಹಾಕಿ ನನ್ನ ಬೆಸ್ಟ್ ಫ್ರೆಂಡು ನಾನು ಏನು ಹೇಳಿಲ್ಲ, ನನ್ನ ಬೆಸ್ಟ್ ಫ್ರೆಂಡು ಅಂತ ನಾಟಕ ಹೊಡಿತಾರೆ. ಅದು ಗೊತ್ತಿಲ್ಲ. ನಾನು ಫಸ್ಟ್ ಟೈಮ್ ಚೇಂಬರ್ಗೆ ಯಾವುದೋ ಕಂಪ್ಲೇಂಟ್ ಅಂತ ಲೈಫಲ್ಲಿ ಹೋಗ್ತಾ ಇರೋದು. ನಾನು ಚೇಂಬರ್ ಬಹುಶಃ ಇದ್ದವ್ರಿಗೆ ಒಂದು 2-3 ಸಲ ಹೋಗಿರ್ಬೇಕು. ಒಂದು ಲವ್ ಮಾಕ್ಟೇಲ್ ರೈಟರ್ ರಿಜಿಸ್ಟರ್ ಮಾಡ್ಸೋಕೆ ಹೋಗಿದ್ದೆಪ್ಪ. ಅದು ಬಿಟ್ಟರೆ 2 ರಿಜಿಸ್ಟರ್ ಮಾಡ್ಸೋಕೆ ಹೋಗಿದೆ. ಅದಾದಮೇಲೆ ನಾನು ಹೋಗೇ ಇಲ್ಲ. ನನಗೆ ಅದು ಕಾಲ್ ಬಂದಿಲ್ಲ. ಕಾಲ್ ಮಾಡ್ತಾರೆ ಅಂತ ಹೇಳ್ತಾ ಇದ್ರು. ಸರಿ, ಮಾಡಲಿ ಬಿಡಿ. ಅವ್ರು ನಿಮ್ಮನ್ನು ಕರೆದು ಮಧ್ಯಸ್ಥಿಕೆಯಲ್ಲಿ ಇಬ್ಬರನ್ನು ಕರೆದು ಏನಾರ ಮಾತುಕತೆಗೆ ಬಂದರೆ ಹೋಗ್ತೀರಾ, ಹೋಗಲ್ಲ? ಮಧ್ಯಸ್ಥಿಕೆನ ಅಂದರೆ ಅವ್ರ ಚೇಂಬರ್ ಅಲ್ಲ, ಚೇಂಬರ್ ಕರೆದ್ರೆ ಡೆಫಿನೆಟ್ಲಿ ಚೇಂಬರ್ನ ಗೌರವ ಕೊಡ್ತೀವಿ. ಬಟ್ ಲೀಗಲಿ ಮಾತ್ರ ನಾನಂತೂ ಬಿಡಲ್ಲ ಸರ್, ನಾನಂತೂ ಬಿಡಲ್ಲ. ಅಲ್ಲ, ಅದು ಲಾಯರ್ ಡಿಸೈಡ್ ಮಾಡ್ತಾರೆ ಯಾವ ಥರ ಕೇಸು ಏನು ಡೀಟೇಲ್ ಎಲ್ಲ ಅವ್ರು ಮಾಡ್ತಾರೆ. ಯಾಕಂದರೆ ನಾನು ಸಿನಿಮಾ ಕತೆ ಬರೀಬೋದು, ಇದಕ್ಕೆ ಡೀಟೇಲಾಗಿ ನನಗೆ ಗೊತ್ತಾಗಲ್ಲ. ಅದು ಅವ್ರು ಮಾಡ್ತಾರೆ. ನಾವು ಏನು ವಿಷಯ ಇವಾಗ ಏನು ಹೇಳಿದೀವಿ ಅದನ್ನೆಲ್ಲ ಕರೆಕ್ಟಾಗಿ ನಾವು ತಿಳಿಸಿದ್ದೀವಿ. ಈಗ ಅಲಿಗೇಷನ್ ಅಂತ ಒಂದು ಹೇಳ್ತಾ ಇದ್ರೆ ಅದು ಬರುತ್ತೆ, ಅದ್ರ ಜೊತೆಗೆ ಇದು ಕೇಳ್ತಾರೆ. ಅಂದರೆ ನಿಮಗೆ ನಷ್ಟ ಏನಾದ್ರು ಆಗಿದೆಯಾ ಅಂತಂದ್ರೆ ಸರ್? ಕಮರ್ಷಿಯಲ್ ದುಡ್ಡು ಮನೆ ಹಾಳಾಯ್ತು, ಮಾನ ಮರ್ಯಾದೆ ಬದುಕೋ ಸರ್. ನಾವು ಎಷ್ಟು ವರ್ಷ ನೇಮ್ ಫೇಮ್ ಸಕ್ಸಸ್ ಗಿಂತ ಸೆಲ್ಫ್ ರೆಸ್ಪೆಕ್ಟ್ ಗೋಸ್ಕರ ಬದುಕಿರೋರು ಸರ್ ನಾವು. ಇದು ಅವಶ್ಯಕತೆ ಇಲ್ಲ. ಆಕ್ಚುಲಿ ಇವತ್ತು ಸಕ್ಸಸ್ ಮೀಟ್ ಪ್ಲಾನ್ ಮಾಡಿದ್ದು ನಮ್ ಖುಷಿ. ಸಿಕ್ಕಾಪಟ್ಟೆ ಚೆನ್ನಾಗಿ ಓಪನಿಂಗ್ ತಗೊಂಡಿದೆ ಸಿನಿಮಾ. ನಮ್ಗೆ ಆಕ್ಚುಲಿ ನಮ್ ಕಣ್ಣು ನನಗೆ ನೋಡೋಣ ಅಂದ್ರೂ ಒಂದು ನೆಗೆಟಿವ್ ರಿವ್ಯೂ ಇಲ್ಲ ಸಿನಿಮಾ ಬಗ್ಗೆ. ಅದ್ಭುತವಾದಂತ ರೆಸ್ಪಾನ್ಸ್. ಏನಕ್ಕೆ ಸರ್ ನಾವು ಇವತ್ತಿಲ್ಲಿ ಕೂತ್ಕೊಂಡು ಜಸ್ಟಿಫೈ ಮಾಡಬೇಕು? ಇದು ಆಕ್ಚುಲಿ ನಾವು ಅಷ್ಟು ವರ್ಷಗಳ ಎಫರ್ಟ್. ನಾನು ಕೃಷ್ಣ ಹೇಳ್ತಿದ್ದೆ, ಲವ್ ಮಾಕ್ಟೇಲ್ 3 ನಮ್ಗೆ ಏನು ಹೆಸರು ತಂದು ಕೊಡ್ತಿದೆ. ಇದು ಈ ಸಿನಿಮಾ ಸಕ್ಸಸ್ ಅಲ್ಲ. ಇದು ನಾವು 2019 ಲವ್ ಮಾಕ್ಟೇಲ್ 1 ಶುರು ಮಾಡೋದಲ್ಲ ಸರ್, ಅವತ್ತಿಂದ ಬಂದಿರುವಂತ ಸಕ್ಸಸ್ ಈ ಸಿನಿಮಾದಲ್ಲಿ ನಾವು ನೋಡ್ತಾ ಇರೋದು. ಅಲ್ಲ, ನೀವೆಲ್ಲ ನೋಡ್ಕೊಂಡ್ ಬಂದಿದ್ದೀರಾ ನಮ್ಮ ಸ್ಟ್ರಗಲ್, ನಾವು ಹೆಂಗ್ ಮಾಡ್ಕೊಂಡ್ ಬಂದಿದ್ದೀವಿ ಅಂತ. ಇನ್ಫ್ಯಾಕ್ಟ್ ನಾನು ತುಂಬಾ ಖುಷಿಯಾಗಿದೆ. ಏನು ಗೊತ್ತಾ, ಈ ಆರೋಪ ಮಾಡಿದ ದಿನನೇ ನನಗೆ ಎಲ್ಲ ಮೀಡಿಯಾದಿಂದನೂ ಕಾಲ್ ಮಾಡಿ ಸರ್ ಎಲ್ಲ ಅವರೇ ನಕ್ಕೊಂಡು ಅವ್ರಿಗೂ ಗೊತ್ತು ಇದೇನು ಅಂತ. ನಾವು ಕ್ಯಾರಿ ಮಾಡ್ಬೇಕಾ ಮಾಡಬಾರ್ದ ಮಾಡೋದು ಅಂದ್ರೆ ಅವ್ರು ನನ್ನನ್ನೇ ಕೇಳ್ತಾ ಇದ್ದಾರೆ. ಅಂದ್ರೆ ಅಷ್ಟು ನಂಬಿಕೆ ನಾವು ಅವ್ರು ಉಳಿಸ್ಕೊಂಡಿದ್ವಿ. ಇವ್ರು ಮಾಡಲ್ಲ, 100% ಇರುತ್ತೆ, ರೈಟ್ ಇರುತ್ತೆ ಅಂತ. ನಾನು ಇಲ್ಲ, ನಾನು ಎಲ್ಲರಿಗೂ ನಾನು ಬಂದು ನಾನು ಪ್ರೆಸ್ ಮೀಟ್ ಮಾಡಿ ಹೇಳ್ತೀನಿ ಬಿಡಿ ಅದ್ರ ಬಗ್ಗೆ. ಅವಾಗ ಇನ್ನೊಂದು ವಿಷಯನೂ ಹೇಳಿದೆ ನಾನು. ಸುಮ್ಮನೆ ಏನಕ್ಕೆ ತುಂಬ ಜನ ಮೀಡಿಯಾದವ್ರಿಗೆ ಹೇಳಿದೆ ನಾನು, ಸುಮ್ಮನೆ ಏನಕ್ಕೆ ಈಗ ಅದಂತ ಒಂದು ಪೇಪರಲ್ಲಿ ಒಂದು ಹೆಡ್ಲೈನ್ಸ್ ಕೊಡೋದು ಅಥವಾ ಇನ್ನೊಂದು, ಇವ್ರುಗಳಿಗೆ ಆ ಜಾಗ ಕೊಡಬೇಡಿ. ಆ ಯೋಗ್ಯತೆ ಇವ್ರಿಗಿಲ್ಲ. ಒಬ್ಬ ರೈಟ್ರ್ ಅಂತ ಹೇಳ್ಕೊಂಡು ಆ ಗೂಗಲಲ್ಲಿರೋ ಕಥೆನ ಎತ್ಕೊಂಡು ನಾನು ರೈಟ್ರು, ನಾನು ಇದು ಅಂತ ಹೇಳ್ತಾರಲ್ಲ, ಇಂಥವ್ರನ್ನ ನಂಬೇಡಿ. ಅದಲ್ಲ. ನಾವೇನಕ್ಕೆ ಇವ್ರ ಹತ್ರ ಇವ್ರ ಥರ ಗೂಗಲಲ್ಲಿ ಎತ್ಕೊಂಡು ಮಾಡೋಕ್ಕೆ ನಾವೇ 4 ವರ್ಷ ಬರೀಬೇಕಾ? ಆಯಿತು, ಇವಾಗ ಏನೋ ಒಂದು ಸ್ಕ್ರಿಪ್ಟ್ ಮಾಡ್ಕೊಂಡಿರ್ತಾರಲ್ವ, ಎತ್ಕೊಂಡ್ಬಂದು ಇಡಿ ಸರ್, ಅವ್ರಿಗೆ ತಗೊಂಡ್ಬಂದು ಇಡಿ. ನನ್ನ ಪಿಕ್ಚರ್ ಥಿಯೇಟ್ರಲ್ಲೇ ಇದೆ. ಒಂದು ಸೀನ್ ಕೊಟ್ಬಿಡಿಸಿ, ನೋಡ್ಬಿಡ್ತೀನಿ ನಾನು. ಸರ್, ನಮ್ಮ ಸಿನಿಮಾ ರಿಲೀಸ್ ಇದ್ರೆ ನಮ್ಮ ಸಿನಿಮಾ ಇಂದ ಜೆನ್ಯೂನ್ ಆಗಿ ಪಬ್ಲಿಸಿಟಿ ಮಾಡಬೇಕು. ನಿಮ್ಮ ಸಿನಿಮಾ ರಿಲೀಸ್ ಇದ್ರೆ ನಮ್ಮ ಸಿನಿಮಾ ಇಂದ ಪಬ್ಲಿಸಿಟಿ ಶುರು ಮಾಡಬೇಡಿ. ಅದಕ್ಕೆ ನಮ್ಮ ಹೆಸರು ಹಾಳು ಮಾಡಬೇಡಿ. ಆಲ್ಮೋಸ್ಟ್ 12-13 ವರ್ಷ ಆಯ್ತು ನಾನು ಕೃಷ್ಣ ಇಂಡಸ್ಟ್ರಿಗೆ ಬಂದು. ಈ ತರ ಒಂದೇ ಕಾಂಟ್ರವರ್ಸಿ ಮಾಡಿದ್ದೆ ಗೊತ್ತಿಲ್ಲ, ಈ ತರ ಪ್ರೆಸ್ ಮೀಟಿಗೆ ಕೂತಿರೋದೇ ಗೊತ್ತಿಲ್ಲ. ನಿಮ್ಮ ಸಿನಿಮಾ ಪಬ್ಲಿಸಿಟಿ ನಿಮ್ಮ ಸಿನಿಮಾ ತಾಕತ್ತಲ್ಲಿ ಮಾಡಿ ನೀವು. ನಮ್ಮ ಸಿನಿಮಾ ಯಾಕೆ ಶುರು ಮಾಡ್ತಿದ್ದೀರಾ ಪಬ್ಲಿಸಿಟಿ? ಆಕ್ಚುಲಿ ಅದಕ್ಕೆ ಇಷ್ಟು ದಿನ ವೇಟ್ ಮಾಡಿದ್ವಿ. ಏನೋ ಚಿಕ್ಕದಾಗಿ ಅಲಿಗೇಟ್ ಮಾಡ್ತಿದ್ದಾರೆ, ಇಟ್ಸ್ ಓಕೆ, ಮಾಡೋದು ಬೇಡ. ಯಾಕಂದ್ರೆ ಇದರಿಂದ ನಮಗೆ ಪಬ್ಲಿಸಿಟಿ ಅವಶ್ಯಕತೆ ಇಲ್ಲ. ಲವ್ ಮಾಕ್ಟೇಲ್ 3 ಇದ್ರ ಅವಶ್ಯಕತೆ ಇಲ್ಲ. ಬೇಡ ಅಂತ ಇದು ಮಾಡ್ದಂಗು ಬಹಳಷ್ಟು ಕಡೆ ಇದು ಬರಕ್ ಶುರು ಆಯ್ತು. ನಮಗೂ ನೋವಾಗುತ್ತಲ್ವ ಸರ್? ಇವಾಗ 10 ಜನ ಸಿನಿಮಾ ಅದ್ಭುತವಾಗಿದೆ ಅಂತ ಆಗ್ದಾಗ ಯಾರೋ ಒಬ್ಬ ಕದ್ದಿದ್ದೀರಾ ಅಂದ್ರೆ, ನಾವು 4 ವರ್ಷ ಒಂದು ಸಿನಿಮಾ ಮಾಡಿದ್ದು. 4 ವರ್ಷ ಬೇಡ ಸರ್. ಆಕ್ಚುಲಿ ಲವ್ ಮಾಕ್ಟೇಲ್ 1 2 ವರ್ಷದಲ್ಲಿ ಮಾಡಿದ್ದು ನಾವು. 4 ವರ್ಷ ನಮ್ಗೆ ಅವಶ್ಯಕತೆ ಇರ್ಲಿಲ್ವಲ್ಲ.
ಅದಕ್ಕೆ ಈಸಿ ಅಲ್ಲ ಸರ್. ಏನು ನಾವು ಸ್ಕ್ರೀನ್ ಪ್ಲೇ ಬರ್ತಿದ್ದೀವಲ್ಲ ಅಷ್ಟು ಈಸಿ ಅಲ್ಲ ಇದು. ಇವತ್ತೇನು ನೋಡಿ ಜನ ಓ ಅಂತ ಇದಾರಲ್ಲ, ಅದು ಆ ಓ ಅನ್ಸೋದಕ್ಕೆ, ಅದು ವಾವ್ ಅನ್ಸೋದಕ್ಕೆ, ಆ ಎಮೋಷನ್ ತರೋದಕ್ಕೆ ನಾವು ತುಂಬ ಚಟಿ ಇರ್ಕೊಂಡಿದ್ದೀವಿ. ಸರ್ ಆಮೇಲೆ ಇನ್ನೊಂದೇನಂದ್ರೆ ಹ್ಯಾಪಿ ಯುಗಾದಿ ಲವ್ ಮಾಕ್ಟೇಲ್ 3 ಅಂತ ಆಕ್ಚುಲಿ ನಾನೇ ಬರ್ದಿದ್ದು 2023 ಪೋಸ್ಟ್ ಮಾಡಿದೆ ಯುಗಾದಿ ಹಬ್ಬದ ದಿನ. 1,000ಕ್ಕಿಂತ ಹೆಚ್ಚು ಕಮೆಂಟ್ಸ್ ಬಂದಿರ್ಬೋದು ಸರ್ ಟ್ವಿಟರ್ ಅಲ್ಲಿ, ಸೋಷಿಯಲ್ ಮೀಡಿಯಾದಲ್ಲಿ. ಏನ್ ಕಮೆಂಟ್ಸ್ ಅಂದ್ರೆ, ಮಗು ಹಿಂಗ್ ದತ್ತು ತಗೊಂತೀರಾ, ಕತೆ ಹಿಂಗ್ ಮಾಡಿ ಹಿಂಗ್ ಮಾಡ್ಬೋದು, ನಿಧಿ ಇನ್ನೊಂದು ರೂಪದಲ್ಲಿ ಬರ್ಬೋದು, ತಾಯಿ ಕರ್ಕೊಂಬನ್ನಿ, ಇನ್ನೊಂದು ಮದ್ವೆ. ಸರ್ ಇದ್ರಲ್ಲಿ ಯಾವ್ದೋ 1,000 ಕತೆ ಬಂದಿದೆ ನಮ್ಗೆ. ಇದರಲ್ಲಿ ನಾವು ಅಷ್ಟನ್ನು ಓದಿದ್ದೀವಿ. ಅಷ್ಟನ್ನು ಓದಿ ಇವ್ರು ಯಾರು ಎಕ್ಸ್ಪೆಕ್ಟ್ ಮಾಡಬಾರ್ದು, ಅದು ಮೀರಿ ನಾವೇನೋ ಮಾಡಬೇಕು. ಅದೇ ಸ್ಕ್ರೀನ್ ಪ್ಲೇ ಆಗಿರೋದು ಇವತ್ತೇನು ಎಲ್ರಿಗೂ ಗೊತ್ತು, ಮಗುನ ದತ್ತು ತಗೊಳಂಗಿಲ್ಲ, ಅದೆಲ್ಲ ಅದು ಮಾಮೂಲಿ ಬೇಟ ಎಲ್ರಿಗೂ ಗೊತ್ತು. ಅದಲ್ಲ ಸಿನಿಮಾ. ಒಳಗಡೆ ಏನಿದೆ, ಅದು ಎಮೋಷನ್ ಏನು, ಅವಳಿಗೆ ಆ ಬ್ಯಾಕ್ ಸ್ಟೋರಿ ಏನು, ಅದು ಹೆಂಗೆ ಬರುತ್ತೆ, ಇದು ಕತೆ ಮಾಡ್ಕೊಂಡು ಹೋಗೋದು. ಆಮೇಲೆ ಈ 1000 ಕಮೆಂಟ್ ಅಲ್ಲಿ ಯಾರೋ ಒಬ್ರು ನಾವು ಓದಿಲ್ದಾರ ಕಮೆಂಟ್ ಅಲ್ಲಿ ನಾವ್ ಹಾಕಿದ ಕತೆ ನೀವು ಸಿನಿಮಾ ಮಾಡ್ಬಿಟ್ಟಿದ್ದೀರಾ ಅಂತ ಬಂದ್ರೆ, ಇಸ್ಂಟ್ ಇಟ್ ಅ ಜೋಕ್? ಇದು ಹಂಗೆ ನಮ್ಗೆ ಇಟ್ಸ್ ಅ ಜೋಕ್. ಈಗ ನೀವು ಬೇರೆಯವ್ರ ಕತೆ ಕದ್ದು ನಿಮ್ದೇ ಸೌಂಡು ಅಂದ್ರೆ ನಿಮ್ಮ ಸಿನಿಮಾನ ತೆಗಳ್ತಿದ್ದಾರೆ, ಲವ್ ಮಾಕ್ಟೈಲ್ ಟೈಲ್ ಕದ್ದು ಮಾಡಿರೋದು ಸಿನಿಮಾ ಅಂತ ಹೇಳ್ಬಿಟ್ಟು ಒಂದಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ನಾನೇ ಸಿಕ್ಕಾಪಟ್ಟೆ ಕಮೆಂಟ್ಸ್ಗಳನ್ನ ನೋಡಿದೆ, ಮತ್ತೆ ವಾಲ್ ಪೇಪರ್ಗಳ ಕೂಡ ಹಾಕಿದ್ದಾರೆ ತುಂಬಾ ಜನ. ಸೊ ಅದ್ರ ಬಗ್ಗೆ ಹೇಳೋದಾದ್ರೆ ಏನ್ ಎಕ್ಸ್ಪ್ಲೈನ್ ಮಾಡಿ ಅಲ್ಲ, ಏನು ಇಷ್ಟೊತ್ತು ಅದೇ ಥರ ಹೇಳಿತ್ತು, ಇಷ್ಟೊತ್ತು ಅದೇ ಎಕ್ಸ್ಪ್ಲೇನ್ ಮಾಡಿತ್ತು. ಅಂದರೆ ನನ್ನ ಮುಂಚೆಯಿಂದ ಈ ಥರ ಸರ್ ಒಂದು ಆ ಸಾಂಗ್ ಇದೆಯಲ್ಲ, ನೋಡಿದ್ದು ಸುಳ್ಳಾಗಬಹುದು, ಕೇಳಿದ್ದು ಸುಳ್ಳಾಗಬಹುದು, ನಿಧಾನಿಸಿ ಯೋಚಿಸಿದಾಗ ನಿಜವ ತಿಳಿಯುವುದು ಅಂತ. ಸೊ ಅದನ್ನು ಬಿಡಿಯಾಗಿ ಅದೇನೋ ಎತ್ತ ಅದನ್ನು ನೀಟಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ನಿಮಗೆ. ಅಲ್ಲ, ತುಂಬಾ ನಗು ಬರೋಂಥ ವಿಷಯ ಏನಂದ್ರೆ, ಎಲ್ಲೂ ಇಲ್ದಲೆ ಯಾವುದೋ ಒಂದು ಸಿನಿಮಾ ಮಾಡಿ ತುಂಬಾ ಸಕ್ಸಸ್ ಬಂದ್ರೆ ಜನ ಈ ತರ ಬಂದು ಕ್ಲೇಮ್ ಮಾಡಿದ್ರೆ ಓಕೆ. ಮೊದಲನೇ ಪಾರ್ಟ್ ಗೆದ್ದಿದೆ, 2ನೇ ಪಾರ್ಟ್ ಗೆದ್ದಿದೆ, 3ನೇ ಪಾರ್ಟ್ ಗೆದ್ದಿದೆ, ಇನ್ನೂ ಜನಕ್ಕೆ ನಾವು ಎಕ್ಸ್ಪ್ಲನೇಷನ್ ಕೊಡ್ಬೇಕಾ? ಅಲ್ಲ, 3ನೇ ಪಾರ್ಟಿಂದನೂ ಈ ಆದಿ ಅನ್ನೋ ಕ್ಯಾರೆಕ್ಟರ್ ಸೃಷ್ಟಿ ಮಾಡಿರೋದು ನಾವು, ನಿಧಿ ಅನ್ನೋ ಕ್ಯಾರೆಕ್ಟರ್ ಸೃಷ್ಟಿ ಮಾಡಿರೋದು ನಾವು, ಜೋ, ಅದಿತಿ, ಈ ಜಗಮಮ್ಮಿ, ಶ್ವೇತಾ ಪ್ರಸಾದ್ ಅವ್ರದ್ದು, ಸಂಜಯ್ದು, ಲೀಲಾ, ಶಾಂತ, ಶ್ರುತಿ, ನಕುಲ್, ಈ ಚಿಕ್ಕ ನಿಧಿ, ವಿಜು, ಇದೆಲ್ಲ ಪಾತ್ರನೂ ಸೃಷ್ಟಿ ಮಾಡಿರೋ ನಾವು. ಆ್ಯಂಡ್ ಇದ್ರ ಮೇಲೆ ಅಧಿಕಾರ ಯಾರು ಬಂದು ನಂದು ಅಂತ ಹೇಳಿದ್ರೆ ದಯವಿಟ್ಟು ನಿಮಗೆಲ್ಲ ಏನು ಮಾಡಬೇಕು ಅಂತ ನಿಮಗೆ ಗೊತ್ತಿದೆ, ಮಾಡಿಬಿಡಿ. ಯಾಕಂದರೆ ನೀವೆಲ್ಲರೂ ತುಂಬ ಪ್ರೀತಿಯಿಂದ ಈ ಪಿಕ್ಚರ್ನ ನೋಡಿದ್ದೀರಾ. ನಾವು ಈ ಸಿನಿಮಾನ ತುಂಬ ಪ್ರೀತಿಯಿಂದ ಮಾಡಿದ್ದೀವಿ. ಅದಕ್ಕೆ ಉತ್ತರ ನೀವೇ ಕೊಡಬೇಕು ಅಂತ ಹೇಳ್ತೀವಿ ಅಷ್ಟೇ. ಉತ್ತರ ಕೊಟ್ರಿ ಒಂದ್ಸಲ ಮೈಕಲ್ಲಿ ಹೋಗಿ ಸರ್. ಅದು ನಾವು ಏನು ಹೇಳೋದು ಗೊತ್ತಾ, ನಾನು ಹೇಳ್ತಿರೋದು ಅವ್ರಿಗೆ ಇತ್ತು. ಅದೇ ಪ್ರೀವಿಯಸ್ ಸಿನಿಮಾ ನೋಡ್ಕೊಂಡು ದೊಡ್ಡ ಟಿಕೆಟ್ ಕೊಟ್ಟಿದ್ರೆ ಓಕೆ, ಕದ್ದಿದ್ರೆ ಓಕೆ ಸರ್, ಆರೋಪ ಮಾಡೋದು ನಂಬೋದು. ಇವರು ಹೆಂಗ್ ಸರ್ ಆರೋಪ ಮಾಡ್ತಾರೆ ಅಂತ ಕೇಳಿದ್ರಿ, ಅದು ಉತ್ತರ ಅವರೇ ಹೇಳ್ತಾರೆ. ಇದನ್ನೆಲ್ಲ ಮಾತಾಡಿ ಅವ್ರಿಗೆ ಓಪನ್ ಆಗಿ ಹರ್ಟ್ ಮಾಡಕ್ ನಮಗೂ ಇಷ್ಟ ಇಲ್ಲ. ಅಂದ್ರೆ ಆ ಲೆವೆಲ್ ಹೋಗೋದು ಬೇಡ ಅಂತ. ಕಾಮನ್ ಸೆನ್ಸ್ ಅದಷ್ಟೇ. ಸರ್ ಕಾಮನ್ ಸೆನ್ಸ್ ಅಲ್ಲ. ಈಗ ಕಷ್ಟಪಟ್ಟು ಬರೆದ್ಬಿಟ್ಟು ಏನೋ ಐಡಿಯಾ ಎಲ್ಲ ಕರೆಕ್ಟ್ ಮಾಡಿ ಮಾಡ್ಬಿಟ್ಟಿದ್ರು ಓಕೆ. ಗೂಗಲ್ ಅಲ್ಲಿ ಇರೋದನ್ನ ತಗೊಂಡ್ಬಂದ್ಬಿಟ್ಟು ನನ್ನ ಕತೆ ಆಯ್ತು, ನಿನ್ ಗೂಗಲ್ ಕತೆನೇ ನಾನೇನಾದ್ರು ಎತ್ಕೊಂಡಿದ್ರೆ ಅದು ಗೂಗಲ್ ಕತೆನೇ ಎತ್ಕೊಂಡಿದ್ರು ಕೇಳಿ. ಅವ್ರನ್ನೇ ಕೇಳಿದ್ರೆ ಸ್ಕ್ರೀನ್ ಪ್ಲೇ ಇಲ್ಲ, ಸ್ಕ್ರೀನ್ ಪ್ಲೇ ಇಲ್ಲ, ಡೈಲಾಗ್ ಏನೂ ಇಲ್ಲ, ಸೀನ್ಸ್ ಏನಿಲ್ಲ, ಮತ್ತೆ ಏನೇ ಇದೆ. ಈ ಕೃತಿ ಚೌರ್ಯ ಅಂತ ಬರ್ಬೇಕು ಅಂದ್ರೆ ಅಲ್ಲ, ಚೆನ್ನಾಗಿದೆ. ಕೃತಿ ಚೌರಿ ಫಸ್ಟ್ ಟೈಮ್ ಕೇಳಿದ್ ನನಗೆ, ಯಾಕಂದ್ರೆ ನನಗೆ ಅಷ್ಟೊಂದು ಕನ್ನಡ ಎಲ್ಲ ಬರಲ್ಲ. ಇನ್ಫ್ಯಾಕ್ಟ್ ನಮ್ಗೆ ನಾಗಭೂಷಣ್ ಒಂದು ಹೇಳಿದ್ರು, ನಾಗಭೂಷಣ್ ನಮ್ಮ ಅವ್ರು ಫೋನ್ ಮಾಡ್ಬಿಟ್ಟು ಏನಿದು ಹಿಂಗೇನೋ ಮಾಡ್ತಾರೆ, ಅವ್ರಿಗೆ ಹೇಳ್ಬಿಡಿ ಏನೋ ಹೇಳಿದ್ರು ನಂಗೆ. ನನಗಿನ್ನೂ ಆ ಥರ ಭೌತಿಕ ದಾರಿದ್ರ್ಯ ಬಂದಿಲ್ಲ ಅಂತ ಅಂದ್ರು. ಇದೇನೋ ಚೆನ್ನಾಗಿದೆ, ಒಂದ್ಸರಿ ಇದು ಕಳಿಸ್ಬಿಡಿ ನನಗೆ, ವಾಟ್ಸಪ್ ಅಲ್ಲಿ ಕಳಿಸ್ಬಿಡಿ, ಹೇಳ್ತೀನಿ ಅಂತ ಹೇಳಿದೆ. ತುಂಬಾ ಎಕ್ಸ್ಪ್ಯಾಂಡ್ ಮಾಡಿ ಹೇಳಿದ್ರೆ ಅದ್ರ ಶಾರ್ಟ್ ವರ್ಡ್ ಭೌತಿಕ ಅಲ್ಲ, ಕತೆ ಕದ್ದು ಮಾಡೋದು ಅರ್ಧ ಇಲ್ಲ ಅಂದ್ರಲ್ಲ. ನಾನು ಮಾಡೋದೇ ಸಿಂಪಲ್ ಕತೆ, ಯಾವಾಗ ಸಿಂಪಲ್ ಕತೆ, ಸಿಂಪಲ್ ವಿಷಯ. ಇನ್ ಡೈಲಾಗ್ಸ್ ಸಿಂಪಲ್ ಆಗಿರುತ್ತೆ ನನಗೆ. ನಾನು ಅಷ್ಟೊಂದು ಕನ್ನಡ ಏನ್ ಹೇಳ್ತೀರಾ ಕೃತಿ ಗೀತಿ ಆ ಥರದೆಲ್ಲ ನನಗೆ ಬರಲ್ಲ. ನಾರ್ಮಲ್ ನಾವು ಹೆಂಗ್ ಮಾತಾಡ್ತೀವಿ ಹಂಗೆ ಮಾತಾಡ್ತೀನಿ ಸರ್. ಸಿನಿಮಾ ಅದ್ಭುತವಾಗಿ ಹೋಗ್ತಾ ಇದೆ. ಅಂಡ್ ತುಂಬಾ ಹೇಳ್ತಾರೆ ನನ್ನ ಕೆರಿಯರ್ ಅಲ್ಲಿ ಬಿಗ್ಗೆಸ್ಟ್ ಬ್ಲಾಕ್ ಬಸ್ಟರ್ ಇನ್ ಟರ್ಮ್ಸ್ ಆಫ್ ಎವ್ರಿಥಿಂಗ್. ರಿಪೋರ್ಟ್ ಆಗ್ಬೋದು, ರಿವ್ಯೂ ಆಗ್ಬೋದು, ಕಲೆಕ್ಷನ್ ಆಗ್ಬೋದು, ಎಲ್ಲಾ ವಿಷಯದಲ್ಲೂ ತುಂಬಾ ತುಂಬಾ ಖುಷಿ ಇದೆ. ಎಲ್ಲರೂ ಕೇಳ್ತಾ ಇರೋದು ಅಂದ್ರೆ ದೂರ ಅಪೋಸಿಟ್ ಬರ್ತಾ ಇದೀವಿ ಹಿಂಗೆ ಏನು ಅಂತ ಹೇಳ. ನನಗೆ ಒಂದೇ ನಂಬಿಕೆ ಇದ್ದು, ನಾನು ಮಾಡೋದು ಕನ್ನಡ ಆಡಿಯನ್ಸ್ಗೆ, ಕನ್ನಡ ಆಡಿಯನ್ಸ್ ಇಷ್ಟಪಡ್ತಾರೆ ಅಂತ. ಇವತ್ತು ಅದು ಚೆನ್ನಾಗಿ ಹೋಗ್ತಾ ಇದೆ, ಅದು ಅದ್ಭುತವಾಗಿ ಹೋಗ್ತಿದೆ. ಬಟ್ ನಮ್ಗೆ ಯಾವುದೇ 1% ಅದರಿಂದ ಏನೂ ಎಫೆಕ್ಟ್ ಆಗಿಲ್ಲ. ನಾವು ಆ ಸಿನಿಮಾ ನೋಡ್ತಾ ಇದ್ದಾರೆ, ನಮ್ಮ ಸಿನಿಮಾ ನೋಡ್ತಾ ಇದ್ದಾರೆ. ನಿನ್ನೆ ಕೂಡ ಬಹುಶಃ ಒಂದು 6 ಗಂಟೆಲ್ಲ ಏನೋ ನೋಡಿದ್ದೀನಿ ನಾನು, ಬುಕ್ ಮೈ ಶೋ ತೆಗೆದು ನೋಡಿದೆ. ಒಂದು 23 ಫಾಸ್ಟ್ ಫಿಲಿಮ್ ಬೆಂಗಳೂರಲ್ಲಿ ಇತ್ತು. ಈ ಟೆನ್ಷನ್ ಜಾಸ್ತಿ ನೋಡೋಕ್ಕಾಗಿಲ್ಲ, ಯಾಕಂದ್ರೆ ತುಂಬಾ ನೋವಾಗುತ್ತಲ್ಲ, ಅರ್ಥ ಆಗುತ್ತೆ ಅನ್ಸುತ್ತೆ ನಿಮಗೆ ಹಿಂಗೆಲ್ಲ ಮಾಡಿದಾಗ.
ಸೊ ಹಾಗಾಗಿ ನಾನು ಆಕ್ಚುಲಿ ಯಾವಾಗ ಇದು ಮಾಡ್ತೀನಿ ಅಂತ ಕಾಯ್ತಾ ಇದ್ದೆ. ಅಲ್ಲ ಸ್ವಲ್ಪ ಲೀಗಲ್ಸ್ ಏನೋ ನಡೀತಾ ಇತ್ತು, ಅದೆಲ್ಲ ಆಗ್ಬಿಡ್ಲಿ, ಕೊಡೋದೆಲ್ಲ ಮುಗಿದ್ಬಿಡ್ಲಿ ಅಂತ ವೇಟ್ ಮಾಡಿ ತಳ್ಕೊಂಡು ಇಷ್ಟು ದಿನ ಆದ್ಮೇಲೆ ಒಂದು 2 ದಿನ ಡಿಲೇ ಆಗ್ಬಿಟ್ಟು ನಾನು ಇವತ್ತು ಬಂದಿರೋದು. ಈಗ ನಾನ್ ಥಿಯೇಟ್ರಿಕಲ್ ಬಿಸ್ನೆಸ್ ಎಲ್ಲ ಬಿಫೋರ್ ರಿಲೀಸ್ ಆಗಿತ್ತಾ ಅಥವಾ ಆಫ್ಟರ್ ರಿಲೀಸ್ ಆಗಿ? ಇಲ್ಲ, ಅದೆಲ್ಲ ಮಾತುಕತೆ ಆಗ್ತದೆ. ಥಿಯೇಟರ್ ವಿಸಿಟ್ ಏನು, ನಾನು ಮೈಸೂರು ಒಂದ್ಸರಿ ಹೋಗಿದ್ದೆ, ಮತ್ತೆ ಅದು ವಿಸಿಟ್ಸ್ ಇನ್ನು ಹೋಗಿಲ್ಲ. ಅಲ್ಲ, ನವರಂಗಕ್ಕೆ ಹೋಗಿದ್ದೆ ನಾನು ಒಂದ್ಸರಿ. ನವರಂಗಿಗೆ ಫುಲ್ ಹೌಸ್ ಆಗಿತ್ತು, ಮುಂದೆ 4-5 ಸೀಟ್ ಖಾಲಿ ಇತ್ತು. ಅಲ್ಲಿ ಹೋಗಿ ಕೂತ್ಕೊಂಡು ಒಬ್ಬನೇ ಮಾಸ್ಕ್ ಹಾಕೊಂಡು ಕೂತ್ಕೊಂಡಿದ್ದೆ. ಫಸ್ಟ್ ಆಫ್ ಆಲ್ ಫುಲ್ ಎಂಜಾಯ್ ಮಾಡ್ತಿದ್ರು, ಹಂಗೆ ನೋಡ್ಕೊಂಡು ಬಂದ್ಬಿಟ್ಟೆ. ಈ 3ಗೆ ಲಾಸ್ಟ್ ಅಂತ ಹೇಳಿದ್ರೆ ಆಲ್ರೆಡಿ ಟ್ರೈಲರ್ಲೇನೆ. 4 ಈಗ ಇಷ್ಟೊಂದು ಬ್ಲಾಕ್ ಬಸ್ಟರ್ ಸಕ್ಸಸ್ ಆಗಿರೋದ್ರಿಂದ 4 ಏನಾದ್ರು ನಿರೀಕ್ಷೆ ಮಾಡ್ಬೋದು? ಅಲ್ಲ, 4 ಅದಲ್ಲ, ನಾಯಕ ಮತ್ತೆ ಬಂದು ಕತೆಗೆ ಖಂಡಿತವಾಗ್ಲೂ 4 ಮಾಡ್ತೀನಿ ಸರ್. ಅಂತ ಗೂಗಲ್ ಹೇಳ್ತೀನಿ, ಒಂದು ಶೋಕಿ ಸರ್, ಕೊಡಿ ಒಂದು ಲೈನು ಕೊಟ್ಟರೆ 4 ಖಂಡಿತವಾಗ್ಲೂ ಮಾಡ್ತೀನಿ ಸರ್. ಸೀರಿಯಸ್ ನೋಟ್ ಅಲ್ಲ, ಅದು ಸೀರಿಯಸ್ ನೋಡಿ ಹೇಳ್ತಾ ಇರೋದು ಸರ್. ಕೃಷ್ಣ ಅವರೇ, ಈಗ 15 ಇಯರ್ಸ್ ಇಂಡಸ್ಟ್ರಿನಲ್ಲಿ ಇದ್ದೀರಾ, ಅಂದ್ರೆ ಕೃಷ್ಣ ಅವ್ರು ಏನು ಮಾಡೋದಿಲ್ಲ ಅಂತ ಲೈಟ್ ಆಗಿ ತಗೊಂಡಿದ್ದಾರೆ, ಹೇಗೆ ನಿಮ್ಮ ಟ್ರಿಗರ್ ಇರ್ಬೋದು. ಅಲ್ಲ ಅಂದ್ರೆ ನಾನು ಸಾಫ್ಟ್ ಅಲ್ಲ, ತುಂಬಾ ಸಾಫ್ಟ್ ಅಲ್ಲ. ಅವ್ರು ಅನ್ಕೊಂಡ್ಬಿಟ್ಟವ್ರೆ ನಾನು ಏನು ರಿಯಾಕ್ಟ್ ಮಾಡಲ್ಲ, ಸುಮ್ಮನೆ ನಾನು ಏನಾದ್ರೂ ರಿಯಾಕ್ಟ್ ಮಾಡಲ್ಲ, ಸುಮ್ಮನೆ ಬಿಟ್ಟಕ್ ಅಂತ ಹೋಗ್ತಾ ಇರ್ತೀನಿ. ನಾನು ರಿಯಾಕ್ಟ್ ಮಾಡಲ್ಲ ಅನ್ಕೊಂಡ್ಬಿಟ್ಟು ಇದು ಬೇರೆ ತರ ಏನೋ ವರ್ಕೌಟ್ ಆಗುತ್ತೆ ಅಂತ ನೋಡಿದರೆ ನೀವು ತುಂಬಾ ಅದು ಉಲ್ಟಾ ಹೋಗಿದೆ. ಆಕ್ಚುಲಿ ತುಂಬಾ ಕರೆಕ್ಟ್ ಆಗಿ ನಾನು ಹೇಳ್ತಾ ಇದ್ದೀನಿ ಅವ್ರ ಮನೇಲಿ. ಕೃಷ್ಣ ಯೂಶಲಿ ತುಂಬಾ ಕ್ವೈಟ್ ಏನು ಮಾತಾಡಲ್ಲ, ಅಂದ್ರೆ ಪ್ರೆಸ್ ಮೀಟ್ ಅಲ್ಲೆಲ್ಲ ಇಷ್ಟೆಲ್ಲ ಓಪನ್ ಆಗಿ ಹಿಂಗ್ ಬಂದು ಮಾತಾಡೋದು ನಾನೇ ನೋಡಿಲ್ಲ. ಸೊ ನಾನೆಲ್ಲ ಅವ್ರಿಗೆ ನಾನು ಹೇಳಲ್ಲ, ಎದುರ್ತೀನಿ, ಯಾಕೆ ಬೇಕು ಅಂತ. ನಾನು ಮಾತಾಡಲ್ಲ ಸರ್. ಅಲ್ಲ, ಇದೇ ಸಕ್ಸಸ್ ಮೀಟ್ ಲೀಗಲ್ ಲೆಸನ್ ಮ್ಯಾಮ್, ನೀವು ಲೇಟ್ ಆಗೋದು. ನೀವು ಆಕ್ಚುಲಿ ಸ್ವಲ್ಪ ಅರ್ಲಿ ಬಂದಿದ್ರೆ ಫುಲ್ ಗೊತ್ತಾಗಿರೋದು. ಆಕ್ಚುಲಿ ಅದು ಬಿಗ್ಗೆಸ್ಟ್ ಜೋಕ್ ಇತ್ತು ನಿಮ್ಗೆ, ನೀವು ಸ್ವಲ್ಪ ಲೇಟ್ ಆಗಿ ಬಂದ್ಬಿಟ್ರಿ. ಇನ್ನೊಂದ್ಸಲ ಹೇಳ್ಬೇಕಾ? ಆಮೇಲೆ ಹೇಳ್ತಿದ್ದ ನಿಮ್ಗೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಲೀಗಲ್ ಲೆಸನ್ ಏನಿಲ್ಲ ಮೇಡಮ್. ನಾನು ಯಾವ ಕಥೆನೂ, ಈಗ ನಾನು ಮಾಡೋ ಕಥೆ ಯಾವ್ದೂ ರಿಜಿಸ್ಟರ್ ಮಾಡಲ್ಲ, ಆಯ್ತಾ? ನಾನೇನೋ ಕಥೆ ಮಾಡ್ಬೋದು, ಯಾವ್ದು ರಿಜಿಸ್ಟರ್ ಮಾಡಲ್ಲ. 1 2 ನನ್ನ ಕಥೆ ನಾನು ಯಾರಿಗೂ ಹೇಳಲ್ಲ. 2 ನನ್ನ ಕಲಾವಿದರಿಗೆ ನನ್ನ ಕಥೆಗಳಿಲ್ಲ. ಯಾರನ್ನಾರು ಕೇಳಿ, ನಮ್ಮ ಕ್ಯಾಮರಾಮನ್ ಶೂಟಿಂಗ್ ಇಂದ ಅವ್ರ ಕಥೆ ಹೇಳಿದ್ದೀನಿ ನಾನು ಹೇಳಲ್ಲ. ಯಾಕಂದ್ರೆ ನನಗೆ ಒಬ್ರನ್ನ ಡಿಸ್ಕಸ್ ಮಾಡ್ಕೊಂಡು ಅವ್ರ ಹತ್ರ ಒಪಿನಿಯನ್, ಇವ್ರ ಹತ್ರ ಒಪಿನಿಯನ್ ನಾನು ಜನರಲ್ ನಾನು ಮಾಡಲ್ಲ. ನನಗೆ ಏನ್ ಅನ್ಸುತ್ತೆ ನಾನು ಬರೀತೀನಿ, ನನ್ನ ಕಡೆ ಶೂಟಿಂಗ್ ಮಾಡ್ಬಿಡ್ತೀನಿ ನಾನು. ಅದು ನನ್ನ ಜನರಲ್ ಕೆಲಸ ಮಾಡಿರೋದು. ಅಲ್ಲ, ಅವರು ನಾವೆಲ್ಲ ಸೇರಮ್ ತರ ಮಾಡೋದು. ಅವರು ಓಕೆ ಅನ್ಬೇಕಲ್ಲ, ನಾನೇನೋ ಒಂದಷ್ಟು ರೇಂಜ್ ಹೇಳ್ತಾ ಇರ್ತೀನಿ, ಚೆನ್ನಾಗಿದೆ ಡಬ್ಬತ್ತರ ಅಂತೆಲ್ಲ ಹೇಳೋದೇ ಅವರು. ಸೊ ನಮ್ ಕ್ರಿಟಿಕ್ ಇವರೇ. ಬಾಸ್ ಓಕೆ ಅಂತಂದ್ರೆ ಕಥೆ ಯಾರು ಹೇಳಲ್ಲ, ಡೈರೆಕ್ಟ್ ಪ್ರೆಸೆಂಟೇಷನ್ ಟು ಆಡಿಯನ್ಸ್. ಈ ಟೆನ್ಷನ್ ಅಲ್ಲಿ ಸಕ್ಸಸ್ ಮೀಟ್ ಮರಿತೀರ ಅಥವಾ ಏನೋ? ಇಲ್ಲ ಸಕ್ಸಸ್ ಮೀಟ್ ಮಾಡ್ತೀವಿ. ಸಕ್ಸಸ್ ಮೀಟ್ ಮಾಡ್ಬೇಕು ಅಂತ ತುಂಬಾ ಆಸೆ ಇಟ್ಕೊಂಡು ಎಲ್ಲ ಇವತ್ತು ಆಕ್ಚುಲಿ ಸಕ್ಸಸ್ ಮೀಟ್ ಪ್ಲಾನ್ ಮಾಡಿದ್ವಿ. ಈ ವರ್ಷದ್ದು ಇದೆ ಫಸ್ಟ್ ದೊಡ್ಡ ಹಿಟ್. ತುಂಬಾ ದಿನಗಳ ನಂತರ ಒಂದು ದೊಡ್ಡ ಹಿಟ್ ಸಿಕ್ಕಿದೆ ಇಂಡಸ್ಟ್ರಿಗೆ ಈ ವರ್ಷ. ಸೊ ಸೆಲೆಬ್ರೇಟ್ ಮಾಡ್ಲೇಬೇಕು. ಅಲ್ಲ, ಅದನ್ನೇ ಹೇಳಿದ್ನಲ್ಲ, ಒಂದೊಂದು ಟೈಮಲ್ಲಿ ಸಂತೋಷವಾಗಿರ್ಬೇಕು, ಅಷ್ಟೆಲ್ಲ ಅಚೀವ್. ನಾವ್ ಹೇಳ್ತಿರೋದು ಒಂದು ಪಾರ್ಟ್ 3 ಮಾಡಿ ಗೆಲ್ಸಿರೋದೇ ಉದಾಹರಣೆನೇ ಇಲ್ಲ ಅಂತ ಅನ್ಕೋತೀನಿ. ಸೊ ಅಷ್ಟು ಆ ತರದೊಂದು ಏನೋ ಒಂದು ಆದಾಗ ಅದನ್ನ ಸೆಲೆಬ್ರೇಟ್ ಮಾಡ್ಬೇಕು, ಅದನ್ನ ಖುಷಿ ಪಡ್ಬೇಕು ಅಂತ ಹಿಂಗ್ ಬಂದಾಗ ನಮಗೆ ಏನು ಇದೇನು ಹಿಂಗೆ ಇದನ್ನ ಕ್ಲೇಮ್ ಮಾಡ್ತಾರೆ, ಜೋಕ್ ಅಲ್ವಾ ಇದೆಲ್ಲ. ಅಂಡ್ ಅದನ್ನ ನಂಬುವಂತ ಒಂದಷ್ಟು ಜನನು ಬೇರೆ ಇರ್ತಾರೆ. ಅದು ತುಂಬಾ ದುರಂತ ಅದಷ್ಟೇ. ಸಾಫ್ಟ್ ಆಗಿದ್ದೀರಾ ನೀವು, ಅದಕ್ಕೆ ಕೇಳಿದ ತಕ್ಷಣ ಯಾರು ಕೊಟ್ಬಿಡ್ತಾರೆ ಅಂದ್ಬಿಟ್ಟು ಏನೋ ಅದೇ ಪ್ರಾಬ್ಲಮ್ ಸರ್. ಸಾಫ್ಟ್ 100% ನಾನು ಇದೇ ಮಾಡಿಲ್ಲ 2 ದಿನ, ನನಗೆ ತುಂಬಾ ಹರ್ಟ್ ಆಗಿದೆ. ಯಾಕಂದ್ರೆ ತುಂಬಾ ಜೆನ್ಯೂನ್ ಸಿನಿಮಾ ಮಾಡೋದು ನಾವು. ನೀವು ನೋಡಿದ್ದೀರಾ, ನಾವು ನಮ್ಮ ಎಂಟೈರ್ ಫಿಲ್ಮ್ ಇದರಲ್ಲಿ ಕೆರಿಯರ್ ಅಲ್ಲಿ ಯಾರಾದ್ರೂ ಬಂದು ಕೃಷ್ಣ ನನಗೆ ದುಡ್ಡು ಮೋಸ ಮಾಡೋನೆ ಅಥವಾ ಇನ್ನೊಂದು ಮೋಸ ಮಾಡೋಣ ಅಂತ ಯಾರು ಹೇಳಕ್ ಸಾಧ್ಯನೇ ಇಲ್ಲ. ನಾನು ಮಾಡೋ ಸಿನಿಮಾದ ಪ್ರತಿಯೊಬ್ಬರಿಗೂ ಅವ್ರು ಏನ್ ಪೇಮೆಂಟ್ ಇದೆ ಅದನ್ನ ನಾವು ಕೊಡ್ತೀವಿ. ಅದು ಪಬ್ಲಿಸಿಟಿ ಆಗ್ಬೋದು, ಇನ್ನೊಂದು ಆಗ್ಬೋದು, ಮತ್ತೊಂದು ಆಗ್ಬೋದು. ಯಾರು ನಮ್ಗೆ ಇದುವರೆಗೂ ನಮ್ಗೆ 2 ವರ್ಷ ನನ್ನ ಲೈಫಲ್ಲಿ ನಡ್ಕೊಂಡಿಲ್ಲ. ಯಾಕಂದ್ರೆ ಆ ಎಥಿಕ್ಸ್. ಅಂಡ್ ನೀವು ಲಾ ಬಗ್ಗೆ ಮಾತಾಡಿದ್ರಿ. ನಮ್ಮ ತಂದೆ ಬಂದು ACP. ಸೊ ನಾನು ಹುಟ್ಟು ಬೆಳೆದಿರೋದೆ ಪೊಲೀಸ್ ಡಿಪಾರ್ಟ್ಮೆಂಟ್ ಇದರಲ್ಲಿ. ಸೊ ನಾನು ನೋ ಪಾರ್ಕಿಂಗ್ ಅಲ್ಲೇ ನಾನು ಗಾಡಿ ನಿಲ್ಸಲ್ಲ. ನಾನು ನೋ ಪಾರ್ಕಿಂಗ್ ಇದೆ ನಾನು ಗಾಡಿ ನಿಲ್ಸಲ್ಲ. 1 ವೇ ನಾನು ಹೋಗಲ್ಲ. ಅಷ್ಟು ಸ್ಟ್ರಿಕ್ಟ್ ಆಗಿ ಲೈಫ್ನ ಡಿಸಿಪ್ಲಿನ್ ಆಗಿ ನಾನು ಬದುಕೊಂಡ್ ಬಂದಿದ್ದೀನಿ. ಸೊ ಹಾಗಾಗಿ ಗೂಗಲ್ ಅಲ್ಲಿ ಕದ್ದು ಕತೆ ಮಾಡುವಂತ ಧೈರ್ಯ ನನಗಂತೂ ಇಲ್ಲ. ಥ್ಯಾಂಕ್ ಯು.